ತವಿದೋಷ ವಿದೋಷ ಸತ್ಸುಕಮಃ ಸತ್ಸುಕಮಃ ಜ್ಞಾನೈಕತಾನಪ್ರಭಾ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಸರ್ವಪ್ರಾಭವ ಶಕ್ತಿಭೋಗಬಲ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸತ್ಸಾರಾತ್ಮಕ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ಸೃಷ್ಟಿಸ್ಥಾನ ನಿರೋಧ ನಿರೋಧ ನಿತ್ಯನಿಯತಿ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ನಿತ್ಯಂ ಸದೋಪಾಸ್ಮಹೇ. ವಿದೇಶ ತೀರ್ಥರ ಆರಾಧನೆ ಇವತ್ತಾದ್ದರಿಂದ ಅವ್ರ ಶ್ಲೋಕ ಹೇಳೋಣಂತ ಮೊದಲು. ಯಾಕ ಅವ್ರ ವ್ಯಾಖ್ಯಾನ ಇಟ್ಟುಕೊಂಡೇ ನಾವಿವಾಗ ಛಾಂದೋಗ್ಯವನ್ನು ಓದ್ಲಿಕ್ಕತ್ತೀವಿ. ಅಂದಮೇಲೆ ಛಾಂದೋಗ್ಯ ಉಪನಿಷತ್ತಿನ ವ್ಯಾಖ್ಯಾನಕಾರರವರಾದ್ದರಿಂದ ಅವರನ್ನು ನಾವೇನ್ ಮಾಡಬೇಕು, ಸ್ಮರಣೆ ಮಾಡ್ಕೊಂಡೇ ಹೋಗಬೇಕು. ಹೇಳ್ರಿ ಎಲ್ಲಾರು. ವೇದೇಶ ಯೋಗಿನಂ ವಂದೇ ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರಾತ್ ಮಹಾಮಾದರಾತ್ ವೇದೇಶ ಯೋಗಿನಂ ವಂದೇ ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಮಾದರಾತ್. ಮಹಾಮಾದರಾತ್. ಇದು ಒಂದು. ಇನ್ನೊಂದು ಶ್ಲೋಕ ಹೇಳೋಣಂತ. ಹೇಳ್ರಿ ಎಲ್ಲರೂ ಹೇಳ್ರಿ. ವೇದೇಶ ತೀರ್ಥ ಗುರುರಾಜ ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ ಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ ಮಾಂ ಕಾಲೋಯಂ ಈರಸುತ ಶಾಸ್ತ್ರ ವಿಚಾರಹೀನಃ ಹೀನೋತ್ಷಯಃ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮತ್ರ ಮರುದಾತ್ಮಕ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೈತತ್. ಇನ್ನೊಮ್ಮೆ. ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ ಮಾಂ ಕಾಲೋಯಂ ಈರಸುತ ಶಾಸ್ತ್ರ ವಿಚಾರಹೀನಃ ಹೀನೋತ್ಷಯಃ ಗ್ರಸಿತ ಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮತ್ರ ಮರುದಾತ್ಮಕ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾ ತ್ಯಜ ಏತತ್. ಸರಿ. ರಘುತ್ತಮ ಸ್ವಾಮಿಗಳ ವೇದೇಶ ತೀರ್ಥರು ರಘುತ್ತಮ ಸ್ವಾಮಿಗಳ ಸಾಕ್ಷಾತ್ ಶಿಷ್ಯರು. ರಘುತ್ತಮ ಸ್ವಾಮಿಗಳು ಸಂಚಾರತ್ವೇನ ಮಣೂರು ಕ್ಷೇತ್ರಕ್ಕೆ ಬಂದಿರ್ತಾರೆ. ಮಣೂರು ಕ್ಷೇತ್ರದಲ್ಲಿ ಇವರು ಅಲ್ಲೇ ಇದ್ದವರು. ಹಿಂದಕ್ಕೂ ರಘುತ್ತಮ ಸ್ವಾಮಿಗಳು ಮಣೂರು ಕ್ಷೇತ್ರದಲ್ಲಿ ಇದ್ದಾಗಲೇನೆ ಅವರಿಗೊಂದು ಸ್ವಲ್ಪ ಮನಸ್ಸಿಗೆ ಖೇದವಾದದ್ದು. ಅವ್ರ ಆದ್ಯ ವರದಾಚಾರ ಮಾಡಿದ್ದು. ಅದಕ್ಕೆ ಗುರುಗಳನ್ನು ನೆನೆಸಿಕೊಂಡ್ರು, ಗುರುಗಳು ಅನುಗ್ರಹ ಮಾಡಿದ್ರು ಅಂತಾದ ಘಟನೆ ಇದೆ. ಸಂಚಾರ ಮಾಡ್ತಾ ಬಂದಿರ್ತಾರೆ. ಬಂದಾಗ ಅದೇ ಊರಿನಲ್ಲಿ ರಾಘಪ್ಪ ನಾಯಕರು ಅಂತನೋರು ಒಬ್ರು ಚಿನಿಮಾರಿಕೆ ವೃತ್ತಿ ಮಾಡಿಕೊಂಡಿರುವಂತಹ ಬ್ರಾಹ್ಮಣರು. ಚಿನಿಮಾರಿಕೆ ವೃತ್ತಿ ಮಾಡ್ಕೊಂಡಿದ್ರು ಅಷ್ಟೇ ಅವರು. ಅವರಿಗೆ 3 ಮಂದಿ ಮಕ್ಕಳು. ಸೀನಪ್ಪ, ಕೃಷ್ಣಪ್ಪ, ಯಾದಪ್ಪ ಅಂತ 3 ಮಂದಿ ಮಕ್ಕಳು. ಆ ಸೀನಪ್ಪನೇ ಶ್ರೀನಿವಾಸ ಆಚಾರ್ಯರೇ ವೇದೇಶ ತೀರ್ಥರು, ಕೃಷ್ಣಪ್ಪನ ಮಕ್ಕಳೇ ಶ್ರೀನಿವಾಸ ತೀರ್ಥರು, ಯಾದಪ್ಪನವರೇ ಯಾದವಾರ್ಯರು. 3 ಮಂದಿ ಇವರು ಸಾಲಗಣ ತಮ್ಮಂದರು. ರಘುತ್ತಮ ಸ್ವಾಮಿಗಳ ಅವರು ಮಾಡುವಂತಹ ಪೂಜೆ, ಅವರು ಮಾಡುವ ಜಪ, ಅವರು ಮಾಡುವ ಪಾಠ, ಅವರು ಮಾಡುವಂತಹ ಶಿಷ್ಯರ ತಯಾರಿ ಎಲ್ಲ ಕಣ್ಣಾರೆ ಕಂಡ ವೇದೇಶ ತೀರ್ಥರು ಪೂರ್ವಾಶ್ರಮದ ಶ್ರೀನಪ್ಪ ನಾಯಕರು ಎಲ್ಲ ಸಂಪತ್ತನ್ನ ತ್ಯಾಗ ಮಾಡ್ತಾರೆ. ಮೊದಲಿಂದಲೂ ವಿರಕ್ತರೆಯಾಗಿ ಇದ್ದವರು. ಜನ್ಮ ಜನ್ಮಾಂತರದ ಸಾಧನ ಅದು ಇವತ್ತು ಬರೋದಿಲ್ಲ. ಹಂಗಾಗಿ ಎಲ್ಲ ಬಿಟ್ಟು ಕೊಟ್ಟು ತಮ್ಮಂದರಿಗೆ ತಾವು ರಘುತ್ತಮ ಸ್ವಾಮಿಗಳ ಜೊತೆಗೆ ಸಂಚಾರಕ್ಕೆ ಹೊರಟು ಬಿಡ್ತಾರೆ. ಎಷ್ಟೋ ದಿನ ಅಲ್ಲೇ ಇದ್ದಾರೆ ರಘುತ್ತಮ ಸ್ವಾಮಿಗಳು. ಆ ಪಾಠ, ಜಪ, ಅದರ ನಿಷ್ಣಾತತ ನೋಡಿ, ತಯಾರಿ ಮಾಡೋದು ನೋಡಿ ಹರ್ಷ ಹುಡ್ತದ. ಶಾಸ್ತ್ರ ಓದಬೇಕು ಅಂತ ಹೇಳಿ ಹೊರಟು ಬಿಟ್ರು.
ಎಲ್ಲ ತಮ್ಮಂದರಿಗೆ ವಹಿಸಿಕೊಟ್ಟು ಹೋದ್ರು. ಪಾಠ ಹೇಳಿಸಿಕೊಂಡಾದ ಮೇಲೆ ಸನ್ಯಾಸವನ್ನು ತಗೊಂಡ್ರು. ಸನ್ಯಾಸ ತಗೊಂಡ್ಮೇಲೆ ಶ್ರೀನಿವಾಸಾಚಾರ್ಯ ಹೋಗಿ ವಿದೇಶ ತೀರ್ಥರಾದರು. ಭಾರಿ ಪ್ರಬಲರು, ಭಾರಿ ವಿರಕ್ತರು, ಮಹಾ ಸಮರ್ಥರು. ಹಿಂಗಿದ್ದಾಗಲೂ ಕೂಡ ಒಂದು ಪ್ರಸಂಗ ಬಂತು. ರಘುತ್ತಮ ಸ್ವಾಮಿಗಳು 3 ಮಂದಿಗೆ ಆಶ್ರಮ ಕೊಟ್ಟಾರ. ಕೃಷ್ಣದ್ವೈಪಾಯನ ತೀರ್ಥರಿಗೆ, ವೇದವ್ಯಾಸ ತೀರ್ಥರಿಗೆ, ವೇದೇಶ ತೀರ್ಥರಿಗೆ 3 ಮಂದಿಗೆ ಆಶ್ರಮ ಕೊಟ್ಟದ್ದು. ಪೀಠ ಕೊಡಬೇಕಾದ ಪ್ರಸಂಗ ಬಂತು. ವೇದೇಶ ತೀರ್ಥರನ್ನ ಕರೆದು, ನಿಮಗೆ ನಾವು ಪೀಠ ಕೊಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳಿದರು. ಆದರೆ ಮೊದಲೇ ಅವರಿಗೆ ಸ್ವಪ್ನ ಆಗಿತ್ತು. ಏನು ಸ್ವಪ್ನ ಆಗಿತ್ತು ಅಂದ್ರೆ, ಆಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ನಿನ್ನ ಜೀವನದ ಉಸಿರಾಗಿರ್ಲಿ ಅಂತ ಒಂದು ಸ್ವಪ್ನ ಆಗಿತ್ತು ಅವರಿಗೆ. ಸ್ವಪ್ನದಲ್ಲಿ ಒಂದು ಶ್ಲೋಕ, ಆ ಶ್ಲೋಕ ಬರೆದಿದ್ದಾರೆ, ಪಾಠ ಪ್ರವಚನವೇ ಮುಖ್ಯ ಆಗಲಿ ಅಂತ. ಪ ಪಾ ಪಿ ಪಿ ಅಂತ ಶಬ್ದ ಬಳ್ಳಿ ಹೆಂಗ್ ನಡೀತದ, ಪ ಪಾ ಪಿ ಪಿ ಅಂತ ನಡೀತದ. ಪಾಠ ಮೊದಲು, ಪೀಠ ಆಮೇಲೆ. ಪಾಠ ಮೊದಲು ಬರ್ತದ, ಪೀಠ ಆಮೇಲೆ ಬರ್ತದ. ಅದಕ್ಕೆ ಪಾಠ ಮೊದಲಾಗ್ಲಿ, ಪೀಠ ಬೇಡ ಅಂತ. ಪೀಠವನ್ನ ಬಿಟ್ಟು ಪಾಠ ಹೇಳಬೇಕು ಅಂತ ತಿಳಿದುಕೊಂಡು ಬಂದು ತಮ್ಮೂರ್ನೇ ಕುತ್ಕೊಂಡ್ರು. ಯಾಕ ಅಂದ್ರೆ ಅಷ್ಟೊತ್ತಿಗೆ ಯಾದವಾರ್ಯರು ವಿರಕ್ತರಾಗಿದ್ರು, ಮಹಾ ವಿರಕ್ತರಾಗಿದ್ರು ಯಾದವಾರ್ಯರು. ಅಗ್ರತೋ ನಾರಸಿಂಹಶ್ಚ ಶ್ಲೋಕದ ಪ್ರಭಾವದಿಂದ ವಿರಕ್ತರಾಗಿದ್ರು. ಅವರು ವೇದೇಶ ತೀರ್ಥರು ಹೇಳಿಕೊಟ್ಟ ಶ್ಲೋಕ ಅದು. ಅದಕ್ಕೆ ಅವ್ರು ಬರೆದದ್ದಲ್ಲ, ಅವ್ರು ಹೇಳಿಕೊಟ್ಟ ಶ್ಲೋಕ ಅದು. ಹಿಂಗಾಗಿ ಅವರಿಗೆ ಭಾರಿ ವಿರಕ್ತಿ ಆಗಿತ್ತು. ವೈರಾಗ್ಯ ಬಂದದ್ರಿಂದ ಪಾಠ ಓದಬೇಕು ಅಂತ ಇಚ್ಛಾ. ಯಾರ ಕಡೆ ಓದಬೇಕು, ಅವ್ರಿವ್ರ ಕಡೆ ಯಾಕ, ಅಣ್ಣಂದ್ರೆ ಇದ್ದಾರಲ್ಲ ಪಾಠ ಹೇಳಲಿಕ್ಕೆ ಅಂತ ಬಂದ್ರು, ಕುತ್ಕೊಂಡ್ರು. ಹೆಂಗ ಪಾಠ ಹೇಳಿರ್ಬೇಕು, ವಿದೇಶ ತೀರ್ಥರ ಪಾಠ ಹೇಳಿದ್ ಹೆಂಗಿರ್ಬೇಕು, ಮುಂದೆ ಎಷ್ಟು ತಲೆಮಾರುಗಳ ತಯಾರದ ವಿಚಾರ ಮಾಡ್ಕೊಳ್ರಿ. ಯಾದವಾರರು, ಶ್ರೀನಿವಾಸ ತೀರ್ಥರು, ಅವ್ರ ಮಕ್ಕಳ ಪರಂಪರೆ, ಅವ್ರ ಶಿಷ್ಯರು 6 ಮಂದಿ 8 ಮಂದಿ ಪರಂಪರೆಗಳು ಹಿಂಗ ತಯಾರಾಕೋತ ಹಂಗ ಪಾಠ ಹೇಳ್ಕೊಟ್ರು. ವೈರಾಗ್ಯದ ಪರಾಕಾಷ್ಠ ಅಂದ್ರ ಪೀಠ ತ್ಯಾಗ ಮಾಡಿ ಪಾಠಕ್ಕೆ ಬರ್ತೀವಿ ಅನ್ನುವಂಥ ವೈರಾಗ್ಯ. ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನಂ, ರಾಮದೇವರ ಪೂಜೆ ಬೇಡ, ಪಾಠವೇ ಮುಖ್ಯ, ವೇದವ್ಯಾಸ ದೇವರ ಪೂಜಾ ಬೇಕು ಅಂತ ಕುತ್ಕೊಂಡ್ರಂತ. ಶ್ಲೋಕದ ಭಾಳ ಚಂದದ ಅದು. ಆ ಮಾತು ಹೇಳ್ಬೇಕಾದ್ರೆ ಬಹಳ ಅದ್ಭುತ ಅದು. ಹಂಗಾಗಿ ಬಿಟ್ಟು ಬಂದು ಪಾಠಕ್ಕೆ ಕುತ್ಕೊಂಡ್ರು. ಈಗೇನ್ ನಾನು 2 ಶ್ಲೋಕ ಹೇಳಿದ್ನಲ್ಲ, ಒಂದು ಶ್ರೀನಿವಾಸ ತೀರ್ಥರು ಮಾಡಿದ ಶ್ಲೋಕ ಏನೋ ವೇದೇಶ ಯೋಗಿನಂ ಒಂದೇ ಯಾದವಾರ್ಯ ಗುರೋರ್ ಗುರಂ ಅಂದದ್ದು ಅವ್ರದ್ದು. ಅದಾದ್ಮೇಲೆ 2 ಶ್ಲೋಕ ಹೇಳಿದ್ನಲ್ಲ, ಅದು ಯಾದವಾರ್ಯರು ನಮ್ ಗುರುಗಳು ನಮಗೇನು ಹೇಳಿದ್ರು ಅಂತ ಹೇಳುವ ಶ್ಲೋಕ ಅದು. ಹೇಳಿದ್ರು ಅಂತ ಹೇಳುವ ಶ್ಲೋಕ. ವೇದೇಶ ತೀರ್ಥರು ತಾವು ಇಲ್ಲಿಂದ ಪ್ರಯಾಣ ಬೆಳೆಸುವಾಗ, ವೈಕುಂಠಕ್ಕೆ ಪ್ರಯಾಣ ಬೆಳೆಸುವಾಗ ಯಾದವಾರನ್ನ ಕೂಡಿಸಿ ಹೇಳಿರುವಂತಹ ಮಾತಂತೆ. ಏನ್ ಹೇಳಿದ್ರು, ವೇದೇಶ ತೀರ್ಥ ಗುರು ರಾಜ ಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ ಮಾಂ. ವೇದೇಶ ತೀರ್ಥ ಗುರುರಾಜ ಧುರಂಧರ, ಗುರು ಸಾರ್ವಭೌಮ ವೇದೇಶ ತೀರ್ಥ ಗುರು ಸಾರ್ವಭೌಮರು ಸ್ವಾತ್ಮ ಪ್ರಯಾಣ ಸಮಯ, ತಾವಿಲ್ಲಿಂದ ಹೋಗೋ ಕಾಲಕ್ಕೆ ಒಂದೇ ಮಾತು ಹೇಳಿದ್ರು, ಕಾಲೋಯಂ ಈರ ಸುತಶಾಸ್ತ್ರ ವಿಚಾರಹೀನಃ. ಕಲಿಕಾಲ ಬಹಳ ಘೋರ ಬರ್ಲಿಕ್ಕತ್ತದ, ಬರೋ ಕಾಲಗಳು. ಯಾರೂ ಆಚಾರ ಶಾಸ್ತ್ರವನ್ನ ಅಧ್ಯಯನ ಮಾಡುವಂಥವ್ರು ಸಿಗೋದಿಲ್ಲ. ಯಾವತ್ ಹೇಳ್ಯಾರ, 350-400 ವರ್ಷಗಳ ಹಿಂದೆ ಹೇಳ್ಯಾರ ಇದನ್ನ. ಇವತ್ ಸಿಗಂಗಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಅಂತ ಅರ್ಥದಕ್ಕೆ, ಟಿಕೆಟ್ ಕನ್ಫರ್ಮ್ ಇದ್ದಂಗ. ಕಾಲೋಯಂ ಈರ ಸುತಶಾಸ್ತ್ರ ವಿಚಾರಹೀನಃ ಹೀನ ಉಚ್ಚಯ ಗ್ರಸಿತ ಸಾಧು ಗುಣೋದಯಶ್ಚ. ಯಾರಿಗೆ ಗೌರವ ಕೊಡಬೇಕು ಅವ್ರಿಗೆ ಗೌರವ ಕೊಡ್ತಿಲ್ಲ, ಯಾರಿಗೆ ಅಗೌರವ ಕೊಡ್ಬೇಕಾಗಿದೋ ಅವ್ರಿಗೆ ಗೌರವ ಕೊಡ್ಲಿಕ್ಕತ್ತಾರ. ಹೀನರೆಲ್ಲ ಉತ್ಸಾಹ ಸ್ಥಿತಿಯಲ್ಲಿ ಇದ್ದಾರೆ, ಸಾಧುಗಳೆಲ್ಲ ಕೆಳಗೆ ಹೋಗಿದ್ದಾರೆ. ಅದಕ್ಕ ಈ ಗದ್ಲಕ್ ಬೀಳ್ಬೇಡ. ತಸ್ಮಾತ್ ತ್ವಮತ್ರ, ನೀ ಏನ್ ಮಾಡಬೇಕು, ಮರುದಾತ್ಮಕ ದಿವ್ಯಶಾಸ್ತ್ರಂ, ಶ್ರೀಮದಾಚಾರ್ಯ ದಿವ್ಯಶಾಸ್ತ್ರದ ಪಾಠ ಪ್ರವಚನವನ್ನೇ ಮಾಡು. ಇದನ್ನ ಬಿಡಬೇಡ, ಏನೂ ಬೇರೆ ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ರು. ಏನು ಆಶ್ಚರ್ಯ ಅಲ್ಲ. ತಾವು ಹೆಂಗ ಪಾಠ ಪ್ರವಚನವನ್ನೇ ಜೀವನ ಮಾಡಿಕೊಂಡ್ರು, ಹಂಗ ತಮ್ಮ ಶಿಷ್ಯರಾದ ಯಾದವಾರ್ಯರಿಗೂ ಕೂಡ ಪಾಠ ಪ್ರವಚನವನ್ನೇ ಮಾಡು, ಬೇರೆ ಏನ್ ಕೆಲಸ ಮಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಅರ್ಥ ಏನದ ಅರ್ಥ ಅಂದ್ರೆ, ಎಲ್ಲಿವರೆಗೆ ನಾವು ಆಚಾರ ಶಾಸ್ತ್ರ ಓದಂಗಿಲ್ಲ ಅಲ್ಲಿವರೆಗೆ ನಮ್ಮಲ್ಲಿದ್ದ ಹೀನಗಳೇ ದೋಷಗಳೇ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರ್ತಾವ. ಕಾಮ ಕ್ರೋಧ ಲೋಭ ಮೋಹ, ಬಡಿ ಕಡಿ ತಿನ್ನು ಮತ್ತೊಂದು ಮಾಡಿ ಇವೇ ಬರ್ತವೆ. ಪ್ರಸಿದ್ಧ ಸಾಧು ಗುಣೋದಯಶ್ಚ, ಒಳ್ಳೆ ಗುಣಗಳೆಲ್ಲ ಮಲ್ಕೊಂಡ್ಬಿಟ್ಟಿರ್ತಾವ. ಯಾವಾಗ ಶ್ರೀಮದಾಚಾರ್ಯ ಶಾಸ್ತ್ರ ಓದ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆಗಲೇ ನಮ್ಮಲ್ಲಿರುವ ಸದ್ಗುಣಗಳು ಅಭಿವ್ಯಕ್ತಿ ಆಗ್ತಾವ, ದೋಷಗಳು ನಾಶವಾಗ್ತಾವ. ವಿದೇಶ ತೀರ್ಥರ ಮಾತೇನು, ಆಚಾರ ಶಾಸ್ತ್ರವನ್ನ ಓದಿದ್ರಿ ಅಂದ್ರೆ ನಿಮ್ಮಲ್ಲಿದ್ದ ಸದ್ಗುಣಗಳ ಅಭಿವ್ಯಕ್ತಿ ಆಗ್ತಾವ, ದೋಷಗಳೆಲ್ಲ ಹೋಗ್ತಾವ. ಇದನ್ನ ಬಿಡಬೇಡ್ರಿ, ನಿತ್ಯ ಮಾಡ್ಬೇಕು. ವ್ರತ ಅದು ತಪ್ಪದೇ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿಕೊಟ್ಟಿರುವಂತಹ ಮಹಾನುಭಾವರು. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಪ್ರಮಾಣ ಪದ್ಧತಿಗೆ ವ್ಯಾಖ್ಯಾನ, ತತ್ವೋದ್ಯೋತಕ್ಕೆ ವ್ಯಾಖ್ಯಾನ, ಕಥಾಲಕ್ಷಣಕ್ಕೆ ವ್ಯಾಖ್ಯಾನ, ತಲವಕಾರ ಉಪನಿಷತ್ತಿಗೆ ವ್ಯಾಖ್ಯಾನ,
ಛಾಂದೋಗ್ಯಕ್ಕೆ ವ್ಯಾಖ್ಯಾನ, ಕಾಠಕೋಪನಿಷತ್ತಿಗೆ ವ್ಯಾಖ್ಯಾನ. ಕಾಠಕೋಪನಿಷತ್ತಿನ ವ್ಯಾಖ್ಯಾನಕ್ಕಂತರೂ ಶ್ರೀಮದಾಚಾರ್ಯ ಸ್ವಪ್ನದಲ್ಲಿ ಸೂಚನೆ ಮಾಡ್ತಾರೆ, ಇದಕ್ಕೆ ನೀವು ವ್ಯಾಖ್ಯಾನ ಬರೀಬೇಕು ಅಂತ ತಿಳ್ಕೊಂಡು ಹೇಳಿ ಬರದಾರ ಆ ಶ್ಲೋಕವನ್ನ ಸ್ವಪ್ನದಲ್ಲಿ ಆಚಾರ್ಯ ಸೂಚನೆ ಮಾಡಿದ್ರು, ಇದಕ್ಕೆ ವ್ಯಾಖ್ಯಾನ ಬರೀ ನೀನು ಅಂತ ತಿಳ್ಕೊಂಡು ಹೇಳಿ. ಅಂತಹ ದೊಡ್ಡ ಯೋಗ್ಯತಾ ಆಗಿದ್ದಂತಹ ಮಹಾನುಭಾವರು ವೇದೇಶ ತೀರ್ಥರು. ಅವರಲ್ಲಿ ಏನ್ ಕೇಳ್ಕೋಬೇಕು? ವೈರಾಗ್ಯ ಬರಬೇಕು ಅಂತ ಕೇಳ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಮಹಾ ವೈರಾಗ್ಯ ಬರಲಿ. ಸಂಸಾರದಲ್ಲಿ ಬೇಕಾದಷ್ಟು ಮಾಡಿದ್ದೀವಿ, 20 ವರ್ಷ 30 ವರ್ಷ 40 ವರ್ಷ ಅದ ಕೆಲಸ ರಿಪೀಟೆಡ್ಲಿ ಮಾಡ್ತಾ ಇದ್ದೀವಿ. ಒಂದ್ ದಿವಸ ಬಿಟ್ಟು ಹೋಗ್ಬೇಕು ಅಂತ ಬಂದಿಲ್ಲ. ಅದ ಊಟ ಮಾಡ್ತೀವಿ, ಅದ ನಿದ್ದೆ ಮಾಡ್ತೀವಿ, ಅದ ಕೆಲಸ. ರಿಸಲ್ಟ್ ಏನು ಅಂದ್ರೆ ಹಿಂದೆ ಏನಾಗಿತ್ತು ಈಗ ಅದ ರಿಸಲ್ಟ್ ಅದ, ಮತ್ತೇನ್ ಬೇರೆ ರಿಸಲ್ಟ್ ಅದ? ಹಿಂದೇನಾಗ್ಯದ ಅದ ರಿಸಲ್ಟ್ ಅದ, ಬೇರೆ ಏನಿಲ್ಲ. ಇಲ್ಲ ಅಂದ್ಮೇಲೆ ವೈರಾಗ್ಯ ಬಂದ್ರೆ ಸ್ವಲ್ಪ ಏನಾರ ಆಚಾರ ಶಾಸ್ತ್ರ ನಿರಂತರ ಓದ್ಲಿಕ್ಕೆ ಆಗ್ತದೆ. ವಿದೇಶ ತೀರ್ಥರಲ್ಲಿ ಪ್ರಾರ್ಥನಾ ಮಾಡ್ಕೋಣಂತ, ಸ್ವಾಮಿ ಉಳಿದ್ದೇನ್ ಮಾಡ್ತೀವೋ ಬಿಡ್ತೀವೋ, ನಿಮ್ಮ ಗ್ರಂಥಗಳನ್ನಂತರೂ ಜೀವನದಾಗ ಒಂದ್ಸರ್ತಿ ಓದಿಸ್ರಿ, ಅಷ್ಟ ಭಾಗ್ಯವನ್ನಾದರೂ ಕರುಣಿಸ್ರಿ ಅಂತ ಕೇಳಿಕೊಳ್ಳಬೇಕು. ನರಕ ಚತುರ್ದಶಿ ದಿವಸ ಒಬ್ಬರದ್ದು ಆಗ್ಬೇಕಾಗಿತ್ತು. ಯಾರದು? ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು ವ್ಯಾಸ ತೀರ್ಥರು, ಯಾರು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರದ ಅವ್ರದ್ದು ನರಕ ಚತುರ್ದಶಿ ದಿವಸ ಅವರ ಆರಾಧನೆ, ಕಾರ್ತೀಕ ಶುದ್ಧ ಷಷ್ಠಿ ಇವರ ಆರಾಧನೆ. ಅಲ್ಲಿಂದ ಇಲ್ಲಿ ತನಕ ಬರೋಬ್ಬರಿ 1 ವಾರ, ಸರಿಯಾಗಿ 1 ವಾರಗಳ ಅವಧಿಯಲ್ಲಿ ಇಬ್ಬರು ಪೀಠ ತ್ಯಾಗ ಮಾಡಿ, ಅಂದ್ರೆ ಪೀಠಕ್ಕೆ ಬರದೆ, ತ್ಯಾಗ ಮಾಡಿದ್ರೆ ಬರ್ಲಿಲ್ಲ, ತ್ಯಾಗ ಮಾಡಿದ್ರು ಹಂಗಲ್ಲ, ಪೀಠಕ್ಕೆ ಬರದೇನೆ ಕೇವಲ ಆಚಾರ್ಯ ಶಾಸ್ತ್ರಕ್ಕಂತ ದೇಹವನ್ನ ಮೀಸಲಿಟ್ಟು ಸಾಧನೆಯನ್ನು ಮಾಡಿಕೊಂಡ ಮಹಾನುಭಾವರು ಇಬ್ಬರು. ಒಂದು ತುದಿಗೆ ಅವರು, ಒಂದು ತುದಿಗೆ ಅವರು. ಸಪ್ತಾಹದಲ್ಲಿ ಇಬ್ಬರನ್ನ ಕಾಣ್ತೀವಿ ನಾವು. ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಏನಂತಾರ? ಬುಧೋಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದದ್ಯಾದ್ ವಿಮುಕ್ಷುರಾತ್ಮನಃ. ಅಜ್ಞಾನಿಗಳಾಗಿದ್ರ ಪಾಠ ಕೇಳ್ರಿ, ನಮಗ್ ಹೇಳೋ ಯೋಗ್ಯತಾ ಇಲ್ಲ, ಕೇಳ್ರಿ. ಜ್ಞಾನಿ ಆಗಿದ್ರ ಅವನ ಕರ್ತವ್ಯ ಏನು ಅಂದ್ರೆ ಬುಧ ಅಭಿಧಾನಂ, ಅವ ಪಾಠ ಹೇಳೋದೇ ಅವನ ಕರ್ತವ್ಯ. ಉಳಿದದ್ ಮುಖ್ಯ, ಉಳಿದದ್ ಮುಂದೆ. ಅದನ್ನ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ವಾಕ್ಯಾಂತ ಅಭಿಪ್ರಾಯದಲ್ಲಿ ಏನ್ ಹೇಳ್ತಾರೋ, ಬುಧೋ ವಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದದ್ಯಾದ್ ವಿಮುಕ್ಷುರಾತ್ಮನಃ ಅಂತ ಆ ವಾಕ್ಯವನ್ನ ಅತ್ಯಂತ ಸತ್ಯ ಮಾಡಿದವರು ವ್ಯಾಸತೀರ್ಥರು, ವೇದೇಶ ತೀರ್ಥರು. ಹಾಗಾಗಿ ಅವರ ಆರಾಧನಾ, ಅವರ ಸ್ಮರಣೆ ಮಾಡಿಕೊಳ್ಳೋಣ, ಪ್ರಾರ್ಥನಾ ಮಾಡೋಣ ಅಂತ ಏನು ಬೇಡ. ನಮ್ ಬದುಕಿರೋ ತನಕನೂ ಒಂದು ದಿವಸವೂ ಶ್ರೀಮದಾಚಾರ್ಯರ ಪಾಠ ತಪ್ಪದೇ ಹೋಗ್ಲಿ ಅಷ್ಟೇ, ಇನ್ನೇನ್ ಬೇಡ. ಉಳಿದೇನ ಉದ್ದೆಲ್ಲ ಇರವಲ್ತ್ಯಾಕ, ಒಂದು ದಿವಸ ತಪ್ಪೋದು ಬೇಡ ಆಚಾರ್ಯ ಶಾಸ್ತ್ರ ಪಾಠ ಪ್ರವಚನ. ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ಜ್ವರ ಬರ್ಲಿ, ನೆಗಡಿ ಬರ್ಲಿ, ಕೆಮ್ಮು ಬರ್ಲಿ, ಕೂಡ್ಲಿಕ್ಕೆ ಆಗದೆ ಹೋಗ್ಲಿ, ಹಾಸಿಗೆ ಮೇಲೆ ಬಿದ್ದಿರ್ಲಿ, ಆದರೂ ಆಚಾರ ಶಾಸ್ತ್ರವನ್ನ ನಾವು ಕೇಳಲೇಬೇಕು ಅನ್ನುವಂತಹ ಸಂಕಲ್ಪವನ್ನ ಇವತ್ತು ಮಾಡೋಣ. ವಿದೇಶ ತೀರ್ಥರ ಅನುಗ್ರಹವಾಗಲಿ ಅಂತ ಹೇಳ್ತಾ ಮುಂದೆ ಪ್ರವಚನ ಪ್ರಾರಂಭ ಮಾಡ್ತಿದ್ದೀನಿ. 2 ಶ್ಲೋಕ ಏನ್ ಹೇಳಿಸಿದ್ದೆ. ಮೊದಲನೇದ್ದು ಶ್ರೀನಿವಾಸ ತೀರ್ಥರು ವಿದೇಶ ತೀರ್ಥರು ಮಾಡಿದ್ದು, ಎರಡನೇದ್ದು ಯಾದವಾರ್ಯರು ನಮ್ಮ ಗುರುಗಳು ನಮಗ್ ಹೇಳಿದ ಶ್ಲೋಕ ಇದು ಅಂತ ಹೇಳಿದ ಮಾತು. ಆಯ್ತಾ? ಶ್ರೀಕೃಷ್ಣಾಯ ನಮಃ. ಇನ್ನು ಮುಂದ ವಿದೇಶ ತೀರ್ಥರು ಗಲಗಲಿ ಮಂಥನಕ್ಕೆ ಪರಮ ಗುರುಗಳು. ಯಾಕ ಅಂತಂದ್ರೆ ಯಾದವಾರ್ಯರು ಉದ್ಧಾರ ಮಾಡಿದ ಗುರುಗಳ ಕುಲ ನಮ್ದು. ನಮ್ಮ ಮೂಲ ಪುರುಷರನ್ನ ಉದ್ಧಾರ ಮಾಡಿ ವೈರಾಗ್ಯದಿಂದ ಪಾಠ ಪ್ರವಚನಕ್ಕೆ ಬರೋ ಹಂಗೆ ಮಾಡಿದವರು ಅವರು. ಯಾದವಾರ್ಯರ ಗುರುಗಳು ವೇದೇಶ ತೀರ್ಥರಾದ್ರಿಂದ ನಮ್ಮ ಪರಮ ಗುರುಗಳಾಗ್ತಾರೆ ವೇದೇಶ ತೀರ್ಥರು. ಹಾಗಾಗಿ ಅವರ ಆರಾಧನಾ ಇವತ್ತು ಸ್ಮರಣೆಯನ್ನು ಮಾಡಬೇಕು ಅಂತ ಮಾಡಿತ್ತು. ಮಂತ್ರ ಗುರು ಅಲ್ಲ, ಮಂತಂದವರಲ್ಲ, ನಮ್ಮ ಮಂತಂದವರಿಗೆ ಮೊದಲು ಉದ್ಧಾರ ಮಾಡಿದವರು ಶ್ರೀಪತ್ಯಾಚಾರ ನರಸಿಂಹಾಚಾರ ಅಂತ ಇಬ್ರು. ಅವರಿಬ್ಬರಿಗೂ ಅವರು ಕುದುರೆ ಮೇಲೆ ಹತ್ಕೊಂಡು ಕವಚ ಹಾಕೊಂಡು ಹೊಂಟಿದ್ರು. ಸೈನಿಕ ವೃತ್ತಿಯೊಳಗಿದ್ರು ಅವರು. ಭಾರಿ ಗತ್ತು, ಭಾರಿ ಸ್ಟ್ರಾಂಗು. ಇದು ಯಾದವಾರದ್ದು ಎಕ್ಕುಂಡಿ ಗ್ರಾಮದಾಗ ಪಾಠ ಕೂತಿದ್ರು ಅವರು, ಶಿಷ್ಯರನ್ನ ಕರ್ಕೊಂಡು ಯಾದವಾರಿ. ಇವ್ರು ಕುದುರೆ ಮೇಲೆ ಹೊಂಟಿದ್ರು. ಕುದುರೆ ಇಳಿದು ಹೋಗಿ ನಮಸ್ಕಾರ ಮಾಡಿದ್ರು. ದೊಡ್ಡವರು ಕಾಣಿಸಿಕೊಂಡು ನಮಸ್ಕಾರ ಹಾಕಿದ್ರು. ಏನಿದೆಲ್ಲ ಅಂತ ಹಿಂಗ್ ಕೇಳಿದ್ರು, ವೇಷಭೂಷಗಳೆಲ್ಲ ಏನಿದು ಅಂತ. ಶತ್ರುಗಳಿಂದ ರಕ್ಷಣಾ ಆಗ್ಲಿಕ್ಕೆ ಅಂತ ಉತ್ತರ ಕೊಟ್ರಿ ಅವರು. ಹೊರಗಿನ ಶತ್ರುಗಳ ತಯಾರಿ ಮಾಡ್ಕೊಂಡ್ರಿ, ಒಳಗಿನ ಶತ್ರುಗಳಿಗೆ ಏನ್ ಮಾಡ್ಕೊಂಡ್ರಿ ಅಂತ ಇಷ್ಟ ಕೇಳಿದ್ರು ಅವರು. ತಣ್ಣಗಾಯ್ಬಿಟ್ರು. ಹೌದಲ್ಲ, ಹೊರಗಿನ ಶತ್ರುಗಳಿಗೆ ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಒಳಗಿನ ಶತ್ರುಗಳಿಗೆ ಕಾಮಕ್ರೋಧಗಳ ತಯಾರಿ ಮಾಡ್ಕೊಂಡಿಲ್ಲಲ್ಲ ಅಂತ ಹೇಳಿ ಕವಚ ಗಿವಚ ಒಟ್ಟು ತೆಗೆದು ಹಾಕಿ ಸೈನಿಕರಿಗೆ ಕೊಟ್ಟು ಕಳಿಸಿ ಇಬ್ರು ಅಣ್ಣ ತಮ್ಮ ಯಾದವಾರ ಕಾಲಿಗೆ ಬಿದ್ದುಬಿಟ್ರು. ನೀವ ನಮ್ಗೆ ಉದ್ಧಾರ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಯಾದವಾರರು ಅವ್ರೇನ್ ಹೇಳ್ಬೇಕಾಗಿತ್ತು ಹೇಳಿಕೊಟ್ಟು, ಅನಂತರದಲ್ಲಿ ಮಠದಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದರಿದ್ದಾರೆ, ಅಲ್ಲಿ ಹೋಗಿ ಮುದ್ರಾಧಾರಣೆ ಮಾಡಿಸ್ಕೊಂಡು ಅಲ್ಲಿ ಪಾಠ ಕೇಳ್ರಿ ಅಂತ ಕೊಟ್ಟು ಕಳಿಸಿದ್ರು. ಅಲ್ಲಿ ಬಂದು ವಿದ್ಯಾಧೀಶ ತೀರ್ಥರಿಂದ ನಾವು ಮುದ್ರಾಧಾರಣೆ ಮಾಡಿಸಿಕೊಂಡು ಬಂದದ್ದು. ಹಿಂಗಾಗಿ ನಮಗೆ ಯಾದವಾರರು ಗುರುಗಳು, ವಿದೇಶ ತೀರ್ಥರು ಪರಮ ಗುರುಗಳು, ವಿದ್ಯಾಧೀಶ ತೀರ್ಥರು ಸ್ವರೂಪ ಉದ್ಧಾರ ಮಾಡಿದ ಗುರುಗಳು. ಹಿಂಗ್ ಲೆಕ್ಕ ಅಲ್ಲ, ಇರ್ಲಿ. ಆಯ್ತಾ? ಮುಂದೆ ಹೋಗೋಣ ಬರ್ರಿ. ಈಗ ದ್ವಿತೀಯೋಧ್ಯಾಯ ಮುಗಿದದ, ತೃತೀಯ ಅಧ್ಯಾಯ 329ನೇ ಪುಟ. 329ನೇ ಪುಟದಲ್ಲಿ ಅಥ ತೃತೀಯೋಧ್ಯಾಯ ಅಂತ ಶುರುವಾಗ್ಲಿಗತ್ತದ. ಏನ್ ಶುರುವಾಗ್ಲಿಗತ್ತದ? ಇದು 3ನೇ ಅಧ್ಯಾಯ ಛಾಂದೋಗ್ಯ ಉಪನಿಷತ್ತು. ಸ್ವಲ್ಪ ವಿಷಯ ಹೇಳ್ತೀನಿ ಮೊದಲು, ಆಮೇಲೆ ಒಳಗಡೆಗೆ ಪ್ರವೇಶ ಮಾಡಂತ. ಇವತ್ತ ಅಕ್ಷರಶಃ ಶ್ರೀಮದಾಚಾರ್ಯ ಏನು ಅಂತ ಪರಿಚಯ ಮಾಡಿಸ್ತಾರೆ. ಶ್ರೀಮದಾಚಾರ್ಯ
ಅದ್ಭುತ ಪರಿಚಯ ಮಾಡಿಸ್ತಾರೆ. ಅಷ್ಟೇ ಸಮರ್ಥವಾಗಿ ವೇದೇಶ ತೀರ್ಥರು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಏನು ಈಗೇನು 3ನೇ ಅಧ್ಯಾಯ ಪ್ರಾರಂಭ ಆಗ್ಲಿಕ್ಕತ್ತದ. ಮೊದಲು ಒಂದು 10 ಖಂಡಗಳಲ್ಲಿ ಮಧು ವಿದ್ಯೋಪಾಸನ ಅಂತ ಹೇಳಿ ಹೊರಟಾರ. ತೃತೀಯಾಧ್ಯಾಯದ ಮೊದಲಿನ 10 ಖಂಡಗಳಲ್ಲಿ ಮಧು ವಿದ್ಯೋಪಾಸನೆ ಅಂತ ಬರ್ಕೋಬೇಕು. ಹೆಡ್ಡಿಂಗು ಇವತ್ತು ಡೇಟ್ ಹಾಕೊಂಡು ಅಧ್ಯಾಯ ಹಾಕೊಂಡು ಏನ್ ಬರ್ಕೋಬೇಕು ಅಂತ ಕೇಳಿದ್ರೆ, ಡೇಟು ಅಧ್ಯಾಯ ಮರಿಬೇಡ್ರಿ, 27ನೇ ತಾರೀಕು 10, 27, 10, 25 ತೃತೀಯಾಧ್ಯಾಯ ಮಧು ವಿದ್ಯೋಪಾಸನೆ ವೇದೇಶ ತೀರ್ಥರ ಆರಾಧನಾ. ಇಷ್ಟು ಬರ್ಕೊಂಡಿಟ್ಕೊಳ್ರಿ. ಈ 3ನೇ ಅಧ್ಯಾಯದಲ್ಲಿ ಮಧು ವಿದ್ಯೋಪಾಸನ ಅಂತ ಹೇಳಿಕತ್ತಾರೆ. ಇದು ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತಾದದ್ದರಿಂದ ಹಿಂದೆ ಹೇಳ್ಕೋತ ಬಂದದ. ಈ ಸಾಮಗಾನ ಮಾಡುವ ಕಾಲದಲ್ಲಿ, ಈ ಸಾಮಗಾಯನ ಮಾಡುವಾಗ ಸ್ವಲ್ಪ ಪ್ರಶಾಂತ ಸ್ಥಳಗಳು, ಏಕಾಂತ ಸ್ಥಳಗಳು, ಮನಸ್ಸು ಪ್ರಫುಲ್ಲಿತವಾಗಿರುವ ಸ್ಥಳಗಳು ಇಷ್ಟಿದ್ರ ಒಳ್ಳೆ ಸಂಗೀತ ಬರ್ತದೆ. ಸಾಮ ಬರೋದು ಹೆಂಗ್ ಬರ್ತದ ಅಂದ್ರೆ ಒಳ್ಳೆ ಸಾಮ ಬರ್ತದೆ, ಇಲ್ಲೇದ ಬರೋದಿಲ್ಲ. ನೀವು ಮಾರ್ಕೆಟ್ನ್ಯಾಗ ಕುತ್ಕೊಂಡು ಸಂಗೀತ ಬಾಡು ಅಂದ್ರೆ ಬರೋದಿಲ್ರಿ. ಹಾಡು ಹಾಡೋ ಕಾಲಕ್ಕೆ ಅವ್ನ್ ಹೆಂಗಿರ್ಬೇಕು, ಪಿನ್ ಡ್ರಾಪ್ ಸೈಲೆನ್ಸ್ ಇರ್ಬೇಕು ಅವ್ ಅಂದ್ರೆ ಒಳ್ಳೆ ಸಂಗೀತ ಬರ್ತದೆ. ಇದನ್ನ ಯಾಕ ನಾ ಹೇಳಲಿಕ್ಕೆ ಹೊರಟೀನಿ ಅಂತ ಎಚ್ಚರಿದ್ದು ಕೇಳ್ರಿ, ಮಲಗಿ ಕೇಳ್ಬೇಡ್ರಿ. ಎಚ್ಚರಿದ್ದು ಕೇಳ್ರಿ. ಎಷ್ಟು ಪ್ರಫುಲ್ಲಿತವಾಗಿದ್ದಷ್ಟು ಅಷ್ಟು ಅನುಸಂಧಾನಕ್ಕೆ ಹೆಚ್ಚರಾಗ್ತದೆ. ಅವರು ಅದೇ ಹೀಂಕಾರ, ಪ್ರಸ್ತಾವ, ನಿಧನ, ಉದ್ಗೀತ, ಪ್ರತಿಹಾರ ಸಾಮಗಳನ್ನೇ ಹಾಡುವರು. ಈ ಖಂಡವನ್ನ ಕಂಡ ಋಷಿ ಏನಿದ್ದಾರೆ, ಈ ಉಪನಿಷತ್ತಿನ ಭಾಗದ ಋಷಿಗಳೇನಿದ್ದಾರ, ಅವರು ಎಲ್ಲಿ ಕೂತಿದ್ರು ಅಂದ್ರೆ ಒಂದು ಮರದ ಕೆಳಗಡೆಗೆ, ಬೆಟ್ಟದ ತುದಿಯಲ್ಲಿ ಮರದ ಕೆಳಗಡೆಗೆ ಕೂತಿದ್ದಾರೆ. ನಾ ಹಿಂಗ್ ತಿಳ್ಕೊಂಡಿದ್ದ ನಿಮ್ಗೆ ಹೇಳಿಕತ್ತೀನಿ. ಒಂದು ಚಿತ್ರ ಕಲ್ಪನಾ ಮಾಡ್ಕೊಡ್ರಿ. ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಮರ, ಆ ಮರದ ಮುಂದ್ಗಡೆಗೆ ಕೂತ್ಕೊಂಡಿದ್ದಾರೆ. ಅವ್ರು ಮರದ ಮುಂದೆ ಕೂತ್ಕೊಂಡಿದ್ದಾರೆ. ಯಾರಂದ್ರೆ ಅಲ್ಲಿ ಯಾರು ಇದ್ದಿದ್ದಿಲ್ಲ. ಆಗ ಸಾಮಗಾನ ಮಾಡಿದ್ರೆ ಬಹಳ ಅನುಕೂಲ, ಚಂದ ಇರ್ತದ ಅಂತ ಗಾನ ಮಾಡ್ಲಿಕತ್ತಾರೆ. ಸರಿಯಾಗಿ ಸೂರ್ಯೋದಯ ಆಗ್ತಾ ಇದೆ. ಇದನ್ನ ಚಿತ್ರ ಬಿಡಿಸ್ಬೇಕಾರೆ ಅಂದ್ರೆ ನೀವೆಲ್ಲ, ಸೂರ್ಯೋದಯ ಆಗ್ತಾ ಇದೆ. ಸೂರ್ಯೋದಯ ಆಗುವಾಗ ಆ ಮರ ಏನಿದೆಯಲ್ಲ, ಮರದ ಒಂದು ಬ್ರಾಂಚ್, ಶಾಖೆ, ಇಷ್ಟು ಶಾಖೆ, ಆ ಶಾಖೆಗೆ ಒಂದು ಜೇನುಗೂಡು ಕಟ್ಟಿದೆ. ಏನ್ ಕಟ್ಟಿದೆ? ಜೇನುಗೂಡು. ಮಧುವಿದ್ಯಾ ಅಂತ ಬಂತೀಗ ಜೇನುಗೂಡು. ಆ ಜೇನುಗೂಡು ಏನದ, ಈ ಜೇನುಗೂಡು ಹಿಂದ್ಗಡೆಗೆ ಸೂರ್ಯೋದಯ, ಕೆಂಪು ಕಾಂತಿಗಳು ಬರ್ತಾ ಇದೆ, ಮರದ ಅಡ್ಡ ಭಾಗ ಇದೆ, ಈ ಜೇನುಗೂಡಿದೆ. ಜೇನು ಹುಳಗಳೆಲ್ಲ ಜೇನನ್ನ ಸಂಗ್ರಹಿಸಿಕೊಂಡು ತಂದು ಗುಯ್ ಅಂತ ಬರ್ತಾ ಇವೆ. ಈ ಋಷಿಗಳು ಕೆಳಗಡೆ ಕೂತ್ಕೊಂಡವ್ರು ಅದನ್ನ ನೋಡ್ತಾ ಸಾಮಗಾಯನವನ್ನ ಮಾಡ್ತಾ ಒಂದು ಅನುಸಂಧಾನವನ್ನ ಮಾಡುತ್ತಿದ್ದಾರೆ. ಏನ್ ಉಪಾಸನಾ ಮಾಡ್ಲಿಕ್ಕತ್ತಾರ, ಏನ್ ಅನುಸಂಧಾನ ಮಾಡ್ಲಿಕ್ಕತ್ತಾರ ಅವರು? ಎಷ್ಟು ಪ್ರಕೃತಿಯ ಜೊತೆಗೆ ನಾವು ಹೊಂದಿಕೊಂಡು ಬಾಳಿದ್ವಿ ನಮ್ಮ ಹಿರಿಯರು. ಯಾವುದೂ ನಮಗ ಪ್ರಕೃತಿ ಬಿಟ್ಟು, ದೇವ್ರ ಬಿಟ್ಟು ಬದುಕೋ ಪದ್ಧತಿನೇ ಇದ್ದಿದ್ದಿಲ್ಲ. ಒಂದ್ಸಲ ಹಿಂಗ್ ಕೂಡ್ರಿ, ಸುಮ್ಮನೆ ಹೋಗಿ ಎಲ್ಲೋ ಪರ್ವತಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನೆ ಅಟ್ಟದ ಮೇಲೆ ಹೋಗ್ರಿ, ಯಾರನ್ನ ಮಾತಾಡಿಸ್ಬೇಡ್ರಿ, ಸುಮ್ ಕೂಡ್ರಿ. ಸೂರ್ಯೋದಯ ಆಗಿ ಒಂದ್ 2 ನಿಮಿಷ ಆಗ್ಲಿ, ಕೆಂಪು ಬಣ್ಣ ಚೂರು ಕಡಿಮೆ ಆಗ್ಲಿ, ಅಗ್ದಿ ಉದಯಕ್ಕೆ ನೋಡ್ಬಾರ್ದು, ಸ್ವಲ್ಪ ಮುಂದಿನ ಭಾಗಕ್ಕೆ ನೋಡ್ಲಿ ಬರ್ತದೆ. ಅಲ್ಲಿ ಕುತ್ಕೊಂಡು ಪರ್ವತ, ಆಕಾಶದಲ್ಲಿ ಹಾರುವ ಪಕ್ಷಿಗಳು, ಬೀಸುವ ಗಾಳಿ, ಮೋಡ, ಆಕಾಶ, ನಮ್ಮ ಮನಸ್ಸು ಎಲ್ಲ ನೆನೆಸ್ಕೊಂಡ್ರೆ ದಿವ್ಯವಾದ ಒಂದು ಆನಂದ ಅನುಭೂತಿ ಬರ್ತದೆ. ಅಲ್ಲೊಂದು ಅನುಸಂಧಾನ ಹೊಡ್ತದೆ. ಆ ಪಕ್ಷಿಗಳೆಲ್ಲ ಅಂತರಿಕ್ಷದಲ್ಲಿ ಹಾರುತ್ತಿರುವಾಗ ವರಾಹದೇವರು, ಆದಿ ಸಾಮ ಪ್ರತಿಪಾದ್ಯರಾದ ವರಾಹದೇವರು ಈ ಪಕ್ಷಿಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಸ್ಪಷ್ಟ ಆಗ್ತದೆ ಅವಾಗ. ಹಾಗಾದರೆ ಅವರು ಕೂತಿದ್ದಾರೆ, ಅನುಸಂಧಾನ ಮಾಡ್ತಿದ್ದಾರೆ. ದೊಡ್ಡ ಮರಕ್ಕೊಂದು ಅಡ್ಡ ಬ್ರಾಂಚು, ಅದಕ್ಕೊಂದು ದೊಡ್ಡ ಜೇನುಗೂಡು ಕಟ್ಟಿಕೊಂಡದ. ಹಿಂದ್ಗಡೆಗೆ ಸೂರ್ಯೋದಯ ಆಗ್ತಾ ಇದೆ. ಅಲ್ಲಿ ಸೂರ್ಯೋದಯ ಆದಾಗ ಹುಳಗಳೆಲ್ಲ ಬಂದು ಎಲ್ಲೋ ಹೂಗಳಿಂದ ಆರಿಸಿಕೊಂಡು ರಸಪಾನ ಮಾಡಿಕೊಂಡು ಬಂದು ಜೇನನ್ನ ಕಟ್ತಾ ಇವೆ. ನೋಡಿದ್ರು, ಇಲ್ಲೊಂದು ಉಪಾಸನೆ ಮಾಡಬೇಕು ಅಂತ ಅನಿಸ್ತು, ಉಪಾಸನೆ ಮಾಡಿದ್ರು. ಅದೇ ಮಧುವಿದ್ಯೆ ಅಂತ ಬಂತು. ಏನ್ ಅನುಸಂಧಾನ ಮಾಡಿರಬೇಕು ಅಂತ ಕೇಳಿದ್ರೆ, ಆ ಜೇನುಗೂಡಿನಲ್ಲಿದ್ದ ಜೇನೆ ನಮ್ಮ ನಾರಾಯಣ. ಆ ಜೇನಿದೆಯಲ್ಲ, ಅವನೇ ನಮ್ಮ ವಿಷ್ಣು, ಅವನೇ ಮೂಲ ರೂಪದ ನಾರಾಯಣ. ಭಗವಂತ ಜೇನು.
ಎಷ್ಟು ಆಶ್ಚರ್ಯ ಇದೆ ನೋಡ್ರಿ, ಎಷ್ಟು ಆಶ್ಚರ್ಯ ಇದೆ. ಹೌದು, ಆ ಭಗವಂತನನ್ನ ನೀವು ಜೇನು ಅಂತಂತ ಇದ್ದೀರಲ್ಲ, ಏನಾಯಿತು? ಜೇನು ಯಾರು? ಆ ಜೇನುಗೂಡಿನಲ್ಲಿರುವಂಥವರು ಯಾರು ಅಂತ ಕೇಳಿದ್ರೆ, ಜೇನುಗೂಡಿನಲ್ಲಿದ್ದ ಜೇನು ಅಂತಂದ್ರೇನೆ ನಮ್ಮ ಸ್ವಾಮಿ ನಾರಾಯಣ. ಅಸೌವಾವ ಆದಿತ್ಯೋ ದೇವಮಧು, ಉಪನಿಷತ್ ಪ್ರಾರಂಭ ಆಯಿತು. ಅಸೌವಾವ ಆದಿತ್ಯೋ ದೇವಮಧು. ಅಲ್ಲೇನು ಸೂರ್ಯ ಬರ್ಲಿಕ್ಕೆ ತಾನಲ್ಲ, ಆ ಸೂರ್ಯನೇ ಪರಮಾತ್ಮ, ಸೂರ್ಯಾಂತರ್ಗತನಾದ ಪರಮಾತ್ಮ. ಆ ಸೂರ್ಯನೇ ಈ ಜೇನುಗೂಡಿನಲ್ಲಿದ್ದ ದೇವಮಧು. ದೇವಮಧು ನಾವು ತಗೊಳ್ಳೋ ಮಧು ಅಲ್ಲದು, ದೇವತೆಗಳು ತಗೊಳ್ಳೋ ಮಧು, ಅದು ಜೇನುತುಪ್ಪ. ಬಹಳ ಚಂದದ. ಹೌದು, ಅದು ಯಾವ ಮತ್ತ ಹಿಂಗ ಅಡ್ಡದೊಂದು ಶಾಖೆಗೆ ಜೋತು ಬಿದ್ದದಲ್ಲ, ಅದು ಜೇನುಗೂಡು. ಅದು ಯಾರು ಅಂದ್ರೆ ತಸ್ಯದ್ಯ ಊರೇವ ತಿರಶ್ಚೀನ ವಂಶೋ. ಬಹಳ ಚಂದದನ. ಆಕ್ಚುಲಿ ಕ್ರಮವಾಗಿ ಹೇಳ್ಬೇಕು. ಹೆಂಗ್ ಕ್ರಮವಾಗಿ ಹೇಳ್ಬೇಕು? ಒಳಗಿದ್ದ ಜೇನು ನಾರಾಯಣ ಆದ್ರೆ, ಪರಮಾತ್ಮ ಆದ್ರೆ, ಆ ಜೇನುಗೂಡು ಯಾರು ಅಂತ ಹೇಳಿ ಆಮೇಲೆ ಮುಂದಿನ ಹೇಳ್ಬೇಕು. ಇರ್ಲಿ, ಹೇಳೋಣ ಹಂಗ ಹೇಳೋಣ ಅಂತ. ಅದೇನು ಜೇನು, ಅದಕ್ಕೆ ಏನಂತಾರ, ಅದಕ್ಕೆ ಹಟ್ಟಿ ಅಂತಾರೋ ಏನೋ ಅಂತ, ಜೇನು ಹಟ್ಟಿ ಏನೋ ನೆಕ್ಸ್ಟ್ ಏನೋ ಅಂತಾರ ಅದಕ್ಕೆ, ಹಟ್ಟಿ ಏನೋ ಅದಕ್ಕೆ. ಅದು ಅಪೂಪ, ಅದಕ್ಕೆ ಸಂಸ್ಕೃತದಾಗ ಅಪೂಪ ಅಂತ ಕರೀತಾರೆ ಅದಕ್ಕೆ. ಅದು ಯಾರು? ಜೇನು ಹುಟ್ಟೇನದ, ಆ ಹುಟ್ಟು ವಾಯುದೇವರು. ಆ ಜೇನು ಹುಟ್ಟೇನದ ಅದು ವಾಯುದೇವರು. ಯಾಕ ಜೇನು ಹುಟ್ಟು ವಾಯುದೇವರು ಅಂದ್ರೆ, ವಾಯುದೇವರಲ್ಲಿ ಸದಾ ಪರಮಾತ್ಮನ ಸನ್ನಿಧಾನ ಅದ, ಒಂದು ಕ್ಷಣ ಆ ಕಡೆ ಈ ಕಡೆ ಆಗಂಗಿಲ್ಲ. ಜೇನು ಹುಟ್ಟಿನೊಳಗ, ಆ ಗೂಡ್ನೊಳಗ ಜೇನು ಸದಾ ಇರ್ತದ. ತನ್ನಲ್ಲಿ ಸದಾ ಜೇನನ್ನ ಇಟ್ಟುಕೊಂಡಿರುವ ಆ ಜೇನು ಹುಟ್ಟು ಅಪೂಪ ವಾಯುದೇವರು, ಜೇನುಗೂಡು. ಅದೇನು ಹಿಂಗ ಅಡ್ಡ ಬಂದದ್ ನೋಡ್ರಿ ಒಂದು ಶಾಖಾ, ಅದು ಯಾರು ಅಂದ್ರೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಯನ್ನ ಶಾಖೆಯಲ್ಲೂ ಜೇನು ಹುಟ್ಟಿನಲ್ಲಿ ಪ್ರಾಣದೇವರನ್ನು, ಒಳಗಡೆಗೆ ಜೇನಾಗಿ ಪರಮಾತ್ಮನನ್ನು, ಗುಯ್ ಅಂತ ಹಾರಿಕೊಂಡು ಬರುವ ಜೇನು ಹುಳಗಳು ಅಂದ್ರ ದೇವತೆಗಳನ್ನು, ಆ ದೇವತೆಗಳು ಹಾರಿಕೊಂಡು ಹೋಗಿ ಬಂದ ಹೂವಿನಿಂದ ಏನು ಮಧು ತರ್ತಾ ಇದ್ದಾರೆ, ಆ ಹೂಗಳು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳು. ಸಾಮವೇದಗಳು ವೇದಗಳೆಂಬ ಹೂಗಳಿಂದ ಮಂತ್ರಗಳಲ್ಲಿ ಅಡಗಿರುವಂತಹ ಭಗವಂತನೆಂಬ ರಸವನ್ನ ಹಾರಿಕೊಂಡು ಬಂದು ಈ ವಾಯುದೇವರೆಂಬುವಂತಹ ಜೇನು ಹುಟ್ಟಿನಲ್ಲಿ ಪ್ರವೇಶ ಮಾಡಿ ಅಲ್ಲಿ ರಸವನ್ನಗಿಟ್ಟು ಆ ಮಧುನಾಮಕನಾದ ಪರಮಾತ್ಮನ ಉಪಾಸನೆ ಆರಾಧನೆಯನ್ನ ಮಾಡುತ್ತಿದ್ದಾರೆ ಎಂಬುದಾಗಿ ಅನುಸಂಧಾನ ಮಾಡ್ತಾ ಇದ್ದಾರೆ. ಅಲ್ಲೇನಾಗ್ಯದ, ಆ ಸೂರ್ಯ ಹಿಂದಿದ್ದರಿಂದ ಈ ಜೇನು ಹುಟ್ಟಿಗೆ ಕಿರಣಗಳೆಲ್ಲ ಕಾಣಿಸ್ಲಿಕ್ಕೆ. ಆಕ್ಚುಲಿ ಅದರ ಕಿರಣ ಅಲ್ಲ, ಸೂರ್ಯನ ಕಿರಣಗಳು. ಅವು 5 ದಿಕ್ಕಿನೊಳಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಾಣಿಸಿಕೊಂಡು ಮೇಲ್ಮುಖವಾಗಿ ಕಾಣಿಸ್ಲಿಕ್ಕತ್ತಾವ. ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೇಲ್ಮುಖವಾಗಿ ಕಂಡ ಕಿರಣಗಳಲ್ಲಿ ಅವೇನು ಕಿರಣಗಳು ಕಾಣಿಸ್ಲಿಕ್ಕತ್ತಾವಲ್ಲ, ಅವೇನ್ ನಾಡಿಗಳವಲ್ಲ, ಅದರೊಳಗ ದೇವತೆಗಳ ಪುತ್ರಸ್ಥಾನೀಯರಾದ ಋಷಿಗಳೆಲ್ಲ ನಿಂತುಕೊಂಡ್ರಂತ. ಆ ಪೂರ್ವ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ದಕ್ಷಿಣ ದಿಕ್ಕು, ಊರ್ಧ್ವ ದಿಕ್ಕಿನಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ ಪಂಚರೂಪಗಳ ಉಪಾಸನೆಯನ್ನ ಮಾಡಿ ದೇವತೆಗಳು ತಮ್ಮ ತಮ್ಮ ಪದವಿಯನ್ನ ಪಡೆದಿದ್ದಾರೆ. ಇದು ಮಧುವಿದ್ಯಾ ಉಪಾಸನ ಅಂತ ಕರೀತಾರೆ. ಉದಾಹರಣೆಗೆ, ಒಬ್ಬ ವಸುದೇವತೆ ಆಗಬೇಕಾಗಿದ್ದಾನೆ ಮುಂದೆ. ಆ ಮುಂದೆ ವಸುದೇವತೆಯಾಗಬೇಕಾಗಿದ್ದ ವ್ಯಕ್ತಿ ವಾಸುದೇವನ ಉಪಾಸನೆಯನ್ನ, ಈ ದಿಕ್ಕಿನಲ್ಲಿ ಇದ್ದವನನ್ನ ಈ ರೀತಿ ಉಪಾಸನೆ ಮಾಡಿಕೊಂಡು ದೇವತಾ ಪದವಿಯನ್ನ ಹೊಂದುತ್ತಾನೆ. ಇಷ್ಟನುಸಂಧಾನವನ್ನ ಅಲ್ಲಿ ಕುಳಿತ ಋಷಿ ಎಲ್ಲ ಪ್ರಕೃತಿಯನ್ನು ನೋಡ್ತಾ ಮಾಡಿ ಆನಂದದಿಂದ ಹಿರಿಹಿಗ್ಗಿ ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ, ನಿಧನವೆಂಬುವಂತಹ ಸಾಮವನ್ನ ಗಾಯನ ಮಾಡ್ತಾ ಇದ್ದಾರೆ. ಮೇಲೆಲ್ಲ ಹೆಡ್ಡಿಂಗ್ ಬರ್ಕೊಂಡ್ರಿ, ಮಧುವಿದ್ಯೋಪಾಸನ ಅಂತೆಲ್ಲ ಬರ್ಕೊಂಡಿದ್ದೀರಿ. ಈಗ ಬರ್ಕೊಳ್ರಿ ಮುಂದೆ. ಸಾಮವೇದಿಗಳಾದ ಋಷಿಗಳೊಬ್ಬರು, ಚಿತ್ರ ತಗೊಳ್ರಿ. ಸಾಮವೇದಿಗಳಾದ ಋಷಿಗಳೊಬ್ಬರು ಸಾಮಗಾನ ಮಾಡಲು ನಿರ್ಜನವಾದ ಬೆಟ್ಟದ ತುದಿ ಮರದ ಮುಂಭಾಗದಲ್ಲಿ
ಸೂರ್ಯೋದಯವಾದಾಗ ಅವನ ಕಿರಣಗಳಲ್ಲಿ ಕಂಡುಬರುವ ಮರದ ಟೊಂಗೆಯಲ್ಲಿ ಜೋತಾಡುವ ಜೇನುಗೂಡಿನಲ್ಲಿ ಇರುವ ಜೇನನ್ನು ಸಂಗ್ರಹಿಸುತ್ತಿರುವ ಜೇನುಹುಳಗಳನ್ನು ಹಾಗೂ ಸೂರ್ಯನ ಕಿರಣಗಳನ್ನು ಗಮನಿಸಿ ಉಪಾಸನೆ ಮಾಡಿದರು. ಮುಂದಿನ ಏನ್ ಬರ್ಕೋ ಏನು ಜೇನು ಇಸ್ ಈಕ್ವಲ್ ಟು ಪರಮಾತ್ಮ. ಜೇನು ಇಸ್ ಈಕ್ವಲ್ ಟು ಪರಮಾತ್ಮ. ಸಂಸ್ಕೃತದೊಳಗೆ ಮಧು ಅಂತ ಕರೀತಾರ ಅದಕ್ಕ. ಆಯ್ತಾ. ಮುಂದ ಜೇನುಗೂಡು ಇಸ್ ಈಕ್ವಲ್ ಟು ವಾಯುದೇವರು. ಟೊಂಗೆ ಇಸ್ ಈಕ್ವಲ್ ಟು ಲಕ್ಷ್ಮೀದೇವಿ. ಸರಿ. ಟೊಂಗೆ ಇಸ್ ಈಕ್ವಲ್ ಟು ಲಕ್ಷ್ಮೀದೇವಿ. ಮುಂದ ಹುಳಗಳು, ಜೇನು ಹುಳಗಳು ಇಸ್ ಈಕ್ವಲ್ ಟು ದೇವತೆಗಳು. ಸರಿ ಆಯ್ತಾ. ಮುಂದ ಹೂಗಳು ಇಸ್ ಈಕ್ವಲ್ ಟು ವೇದಗಳು. ರಸಗ್ರಹಣ ಇಸ್ ಈಕ್ವಲ್ ಟು ಶ್ರವಣ ಮನನಾದಿಗಳು. ರಸಗ್ರಹಣ ಇಸ್ ಈಕ್ವಲ್ ಟು ಶ್ರವಣ ಮನನಾದಿಗಳು. ಸೂರ್ಯ ಕಿರಣಗಳು ಇಸ್ ಈಕ್ವಲ್ ಟು ಋಷಿಗಳು. ಸರಿ, ಸಿಕ್ತಾ ವಿವರಣೆ? ಕಲ್ಪನಾ ಬಂತ? ಮಧು ವಿದ್ಯೆ ಏನು ಅಂತ ತಿಳ್ಕೊಂಡು ಹೇಳಿ ಮುಂದೆ ಹೋಗೋಣ ಅಂತ. ಓಂ ಅಸೌ ಆವ ಆದಿತ್ಯೋ ದೇವಮಧು ತಸ್ಯ ದ್ಯೌರೇವತಿರಶ್ಚೀನ ವಂಶೋ ಅಂತರಿಕ್ಷಮಪೂಪೋ ಮರೀಚಯ ಪುತ್ರಾಹ. ಇದು ಯಾಕೆ ಬಂತು? ಅದಕ್ಕೆ ವೇದೇಶ ತೀರ್ಥರು ಹಿಂದಿನ ಖಂಡದ್ದು ಈ ಹಿಂದಿನ ಅಧ್ಯಾಯದಲ್ಲಿ ಬಂದ ಕೊನೆ ಖಂಡಕ್ಕೂ ಈ ಖಂಡಕ್ಕೂ ಸಂಬಂಧವನ್ನು ಕಲ್ಪಿಸಿಕೊಡ್ತಾರೆ. ಏನಂತ ಹಿಂದೆ ಹೇಳುವಾಗ ಅಂದ್ರೆ, ಪ್ರಾತಃಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಅಂತ 3 ಹೊತ್ತು ಮಾಡುವ ಯಜ್ಞಗಳು. ಆ ಯಜ್ಞಕ್ಕೆ ಸಂಬಂಧಪಟ್ಟ ದೇವತೆಗಳು ವಸು, ರುದ್ರ, ಆದಿತ್ಯ, ವಿಶ್ವೇ ದೇವತೆಗಳು ಬಂದಿತ್ತು. ಹಿಂದೆ ಬಂದ ನಿನ್ನೆ ಪಾಠ ಹೇಳಿವಿ. ವಸು ದೇವತೆಗಳು ಪ್ರಾತಃಸವನಕ್ಕೂ, ರುದ್ರ ಮಧ್ಯಾಹ್ನ ಸವನಕ್ಕೂ, ದ್ವಾದಶಾದಿತ್ಯರು ಸಾಯಂ ಸವನಕ್ಕೂ, ವಿಶ್ವೇ ದೇವತೆಗಳು ಸಾಯಂ ಸವನಕ್ಕೂ ಇವರೆಲ್ಲರೂ ಇದ್ದಾರೆ. ಇವರಲ್ಲಿದ್ದ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ಮೋಕ್ಷವನ್ನ, ಸ್ವರ್ಗವನ್ನ ಪಡಿಬೇಕು ಅಂತ ಹೇಳುವಾಗ ಇವರನ್ನ ಪ್ರತಿಮೆಗಳನ್ನಾಗಿ ಹೇಳಿದ್ವಿ ನಾವು. ವಸುದೇವತೆಗಳ ಪ್ರತಿಮಾ, ರುದ್ರರು ಪ್ರತಿಮಾ, ಆದಿತ್ಯರು ಪ್ರತಿಮಾ, ವಿಶ್ವೇ ದೇವತೆಗಳ ಪ್ರತಿಮಾ, ಅವರ ಅಂತರ್ಯಾಮಿಯಾದ ಭಗವಂತ ಅಂತ. ಅಲ್ಲೇನಾಯ್ತು ಅಂದ್ರೆ, ಯಾವ ಪ್ರತಿಮೆಗಳ ಮಾಧ್ಯಮದ ಮೂಲಕ ದೇವರು ಕೊಡ್ತಿದ್ದಾನೋ ಅಂತಹ ವಸು, ರುದ್ರ, ಆದಿತ್ಯರಲ್ಲೂ ಈ ಮಹಿಮೆ ಇದೆ. ಯಾವ ಮಹಿಮೆ ಇದೆ? ಸ್ವರ್ಗವನ್ನು ಕೊಡಬಹುದು. ವಸುದೇವತೆಗಳು, ರುದ್ರದೇವರು, ಆದಿತ್ಯರು, ವಿಶ್ವೇ ದೇವತೆಗಳು ಸ್ವರ್ಗಾದಿಗಳನ್ನ ಕೊಡಬಹುದು. ಬೇಡ, ಸ್ವರ್ಗ ಕೊಡಂಗಿಲ್ಲ ಅಂತ ಅನ್ಕೊಂಡ್ರು ಉಳಿದ ಲೌಕಿಕ ಫಲಗಳನ್ನಾದರೂ ಕೊಡಬಹುದಲ್ಲ ಅಂತ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಹಿಂದಿನ ಖಂಡಕ್ಕೂ ಈ ಅಧ್ಯಾಯದ ಮೊದಲನೇ ಖಂಡಕ್ಕೆ ಏನ್ ಸಂಬಂಧ ಅಂದ್ರೆ,
ಪೂರ್ವಖಂಡದ ಕೊನೆಯಲ್ಲಿ ಪ್ರಸ್ತುತರಾದ ವಸುದೇವತೆಗಳು, ರುದ್ರದೇವ, ಏಕಾದಶ ರುದ್ರರು, ದ್ವಾದಶಾದಿತ್ಯರು, 10 ವಿಶ್ವೇ ದೇವತೆಗಳೇನಿದ್ದಾರೆ ಇವರು ತಮ್ಮ ತಮ್ಮ ಭಕ್ತರಿಗೆ ಅವರು ಕೇಳಿದ್ದನ್ನ ದಯಪಾಲಿಸ್ತಾರ. ಇದು ಅವರ ಮಹಿಮಾ ಏನು ಅಂತ ಕೇಳಿದ್ರೆ ಅಲ್ಲ, ಅವರು ಆ ಪದವಿಗೆ ಬರಬೇಕಾದಾಗ ಏನು ಉಪಾಸನೆಯನ್ನ ಮಾಡಿದ್ದಾರೋ ಆ ಉಪಾಸನೆಯ ಫಲವಿದು ಅಂತ ಇಲ್ಲಿ ಹೇಳಿಕ್ ಹೊರಟ. ಅರ್ಥಾತ್ ಈಗ ವಸುದೇವತೆಯಾಗಿ ಒಬ್ರು, ವಸುದೇವತೆಗಳಲ್ಲಿ ಅಗ್ನಿ ಬಂದಿದ್ದಾರೆ, ಅಷ್ಟವಸುಗಳಲ್ಲಿ ಅಗ್ನಿ ಇದ್ದಾರೆ, ದ್ಯುನಾಮಕ ವಸು ಇದ್ದಾರೆ, ಭೀಷ್ಮಾಚಾರ್ಯರು, ಇವರೆಲ್ಲ ಏನು ತಮ್ಮ ಭಕ್ತರಿಗೆ ಕೇಳಿದ್ದನ್ನು ನೀಡುತ್ತಾರೆ. ಈ ವಸುದೇವತೆಗಳು ಸ್ವಸಾಮರ್ಥ್ಯದಿಂದ ಬಂದದ್ದ ಅಂದ್ರೆ ಭಗವದ್ ಉಪಾಸನೆಯಿಂದ ಜನಿತವಾದ ಪುಣ್ಯ, ಅದರ ಫಲ. ಅವ್ರು ಹೆಂಗ್ ಉಪಾಸನೆ ಮಾಡಿದ್ರು ಅಂದ್ರೆ ಈ ಮಧುವಿದ್ಯೋಪಾಸನೆ ಮಾಡಿದ್ರು. ಆ ಮಧುವಿದ್ಯಾ ಅಂದ್ರೆ ಏನು ಅಂದ್ರೆ ಇದು ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅರ್ಥ ಆಯ್ತಾ? ಈಗ ಹಿಂದಿನ ಖಂಡಕ್ಕೂ ಈ ಖಂಡಕ್ಕೆ ಏನು ಸಂಬಂಧಪಟ್ಟದ್ದು ಅಂತ ಇದರಲ್ಲಿ ಶ್ರೀಮದಾಚಾರ್ಯರು ಮುಂದೆ ಹೇಳ್ತಾರ. ಆ ಒಂದು ಮಾತು ಹೇಳ್ತೀನಿ. ಒಂದು ಸುಂದರವಾದ ಪ್ರಶ್ನೆ ಆಚಾರ ಮಾಡಿಕೊಂಡದ್ದು, ಯಾಕೆ ನೀವು ಪ್ರತಿ ಖಂಡದಲ್ಲೂ ಕೂಡ ಈ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವನಾರಾಯಣ, ಅನಿರುದ್ಧ ಸಂಕಷ್ಟ ವಾಸುದೇವನಾರಾಯಣ ಅಂತ ಇರ್ತಿದ್ದೀರಿ? ಈ ಯಾಕೆ ಇದು ಬೇಕು? ಏನ್ ಅರ್ಥ ಆಗಿಲ್ಲ ನಮಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನ ಅಂಶ ರೂಪಗಳ ಉಪಾಸನೆಯನ್ನ ಮಾಡದೆ ಹೋದ್ರೆ ಅಂಶಿರೂಪ ಪ್ರಾಪ್ತಿ ನಿಮಗಿಲ್ಲ. ದೊಡ್ಡ ವಿಷಯವನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಅಂಶ ರೂಪಗಳ ಪ್ರಾಪ್ತಿ ಉಪಾಸನ ಅಂದ್ರೆ ಏನು? ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ನಾರಾಯಣ ಹೆಂಗದನೋ ಹಂಗೊಂದು ಉದಾಹರಣೆ ಹೇಳ್ತೀನಿ ನಿಮಗೀಗ. ರಾಮ, ಕೃಷ್ಣ, ನರಸಿಂಹ, ವಾಮನ, ಬುದ್ಧ, ಕಲ್ಕಿ ಇವೆಲ್ಲ ಏನವ ನೋಡ್ರಿ, ಇವೆಲ್ಲ ಭಗವಂತನ ಅಂಶ ರೂಪಗಳು. ಮೂಲ ರೂಪದಲ್ಲಿದ್ದವನ ಅಂಶಿ ಅಂತ ಕರೀತಾರೆ, ಉಳಿದಿದ್ದ ಅಂಶ ಅಂತ ಕರೀತಾರೆ. ಈ ಅಂಶ ರೂಪಗಳ ಉಪಾಸನೆಯನ್ನ ಮಾಡದೆ ಹೋದ್ರೆ ಅಂಶಿಯ ಪ್ರಾಪ್ತಿ ಇಲ್ಲ. ಅಂದ್ರೆ ಇಷ್ಟು ದಿವಸ ನಾವೇನ್ ಮಾಡಿದ್ವಿ, ವ್ಯೂಹ ರೂಪಗಳದ್ದು, ನಾರಾಯಣ ಪ್ರದ್ಯುಮ್ನ ವ್ಯೂಹ ಮತ್ತ ಕೇಶವಾದಿ ವ್ಯೂಹ, ಹಿಂಗ ವ್ಯೂಹ ರೂಪಗಳಾಗ್ಯಾವ, ವ್ಯೂಹ ರೂಪದ ಉಪಾಸನ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಐತರೆ ಛಾಂದೋಗ್ಯದ ಭಾಷೆಯಲ್ಲಿ ಆಚಾರ್ಯ ಹೇಳುವಾಗ ಭಗವಂತ ತಾನು ಅಂಶಿಯಾದವನು, ತನ್ನಿಂದ ಅಂಶಗಳನ್ನ ಸ್ವರೂಪ ಹೊರಗೆ ತೆಗೆದು ಹಾಕಿದ್ದಾನೆ. ಯಾಕಂದ್ರೆ ಅಂಶಿಯನ್ನ ಪಡಿಬೇಕಾದ್ರೆ ಅಂಶದ ಉಪಾಸನೆ ಮಾಡಿಯೇ ಬರಬೇಕು ನೀವು ಅಂತ ಹೇಳಿಕೊಟ್ಟಿದ್ದಾನೆ. ಅದಕ್ಕೆ ಮುಂದೆ ಆ ಕಕ್ಷೆಗೆ ಬರುವ, ಆ ದೇವತಾ ಪದವಿಗೆ ಬರುವಂತಹ ದೇವತೆಗಳೆಲ್ಲರೂ ಕೂಡ ಅಂಶ ರೂಪಗಳಾದ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ ರೂಪಗಳ ಉಪಾಸನೆ ಮಾಡಿಕೊಂಡು, ನಾರಾಯಣ ಮೂಲ ರೂಪ ಅಂತ ಇಟ್ಕೊಳ್ರಿ, ಉಳಿದ ರೂಪಗಳನ್ನು ಉಪಾಸನೆ ಮಾಡಿಕೊಂಡೇ ಮೂಲ ರೂಪವನ್ನ ಹೊಂದುತ್ತಾರ. ಅಂದ್ರ ಮೂಲ ರೂಪ ಹೊಂದಲಿಕ್ಕೆ ಈ ಉಳಿದ ರೂಪಗಳು ಸೋಪಾನ, ಮೆಟ್ಲು ಅಂತ ತಿಳ್ಕೊಳ್ಬೇಕು. ಸರಿ ಆಯ್ತಾ? ಓಕೆ, ರೈಟ್. ಯಹ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾಮಕಃ. ಆಚಾರ್ಯ ಹೆಂಗ್ ವಿವರಣೆ ಮಾಡ್ಲಿಕ್ಕಿದ್ದಾರೆ? ಯಹ ಆದಿತ್ಯಗತೋ ವಿಷ್ಣು, ಅದೇನು ಸೂರ್ಯನಲ್ಲಿ ಇದ್ದಾನಲ್ಲ ಆ ಸೂರ್ಯಾಂತರ್ಗತನಾದ ಪರಮಾತ್ಮ, ಸಯೇವ ಮಧುನಾಮಕಃ, ಅವನಿಗೆ ಮಧು ಮಧು ಅಂತ ಹೆಸರು. ಕಲ್ಪವಂತ ಏನಂತ ಹೇಳಿದ್ದು? ಈಗ ಭಗವಂತನಿಗೆ ಮಧು ಅಂತ ಹೆಸರು. ಏನ್ ಹಂಗಂದ್ರೆ ಮಧು ಅಂದ್ರೆ ಏನು ಅಂತ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದೊಂದು ಸ್ವಲ್ಪ ಹೇಳಿ ನಿಲ್ಲಿಸ್ತೀನಿ, ಉಳಿದದನ್ನ ಮತ್ತೆ ನಾಳೆ ಮಾಡೋಣ ಅಂತ. ಏನಂತಾರ ಮಧು ಅಂತ ತಿಳ್ಕೊಂಡು, ಯಹ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾಮಕಃ. ಮುಂದೆ ನೋಡ್ರಿ, ಮದದಿಹಿ ಮಧು ಇತಿ ಪ್ರೋಕ್ತೋ ಮದದ ಸುಖಮಿಹೋಚ್ಯತೆ. ಹೆಂಗ್ ಬರ್ಕೋಬೇಕು ಅದನ್ನ, ಹೆಂಗ್ ಬರ್ಕೋಬೇಕು ಅಂತ ಹೇಳ್ತೀನಿ ನೋಡ್ರಿ. ಈಗ ಭಗವಂತನಿಗೆ ಮಧು ಅಂತ ಹೇಳಿಕತ್ತೀರಿ. ಈಗ ನೀವು ಏನಂತ ಹೇಳಿಕತ್ತೀರಿ? ದೇವರಿಗೆ ಅಸೌವಾವ ಆದಿತ್ಯೋ ದೇವ ಮಧು ಅಂತ ಅಲ್ಲಿಕತ್ತೀರಿ, ಹೌದಾ? ಇದನ್ನ, ಈ ಮಧು ಶಬ್ದವನ್ನ ಎಷ್ಟು ರೀತಿಯಿಂದ ಬಿಡಿಸಿ ತೋರಿಸ್ಬೇಕು ಶ್ರೀಮದಾಚಾರ್ಯರು? ಭಗವಂತನಲ್ಲಿ ಸಮನ್ವಯ ಮಾಡಬೇಕಾಗಿದೆ. ಏನ್ ಸಮನ್ವಯ ಮಾಡಬೇಕಾಗಿದೆ? ಭಗವಂತನಲ್ಲಿ ಮಧು ಶಬ್ದದ ಸಮನ್ವಯ ಮಾಡಬೇಕಾಗಿದೆ. ಹೆಂಗ್ ಬರ್ಕೋಬೇಕು ಅದನ್ನ, ಹೆಂಗ್ ಹೇಳ್ಬೇಕು ಅದನ್ನ ಶ್ರೀಮದಾಚಾರ್ಯರು? ತಗೊಳ್ರಿ, ಮದಃ ಧೀಯತೆ ಅಸ್ಮಿನ್ ಇತಿ ಮದಧೀಹಿ ಮದಾಶ್ರಯ ಸಯೇವ ಮಧು ಇತಿ ಪ್ರೋಕ್ತಃ. ಬರ್ಕೊಳ್ರಿ. ಮದ ಅಂದ್ರೆ ಸುಖ. ಮದ ಅಂದ್ರೆ ಏನು? ಸುಖ. ಮದ ಇಸ್ ಈಕ್ವಲ್ ಟು ಸುಖ. ಅಲ್ಪ ಪ್ರಾಣ ಧಕಾರ ಬರಿಬೇಕು, ಮಹಾಪ್ರಾಣ ಧಕಾರ ಬರಿಬಾರದು, ಮದ ಅಂತ ಬರಿಬೇಕು. ಹೇಳ್ತೀವಲ್ಲ, ಮದ ಬಂದದ ಅವನಿಗೆ ಅಂತ ತಿಳ್ಕೊಂಡು ಹೇಳಿ, ಹಂಗ ಮದ ಅನ್ನೋ ಶಬ್ದಕ್ಕ ಸುಖ ಅಂತ ಅರ್ಥ. ಮದ ಅಂತ ಬರ್ಕೊಂಡು ಪ್ಲಸ್ ಮುಂದೆ ಧಿಹಿ ಅಂತ ಬರ್ಕೋಬೇಕು. ಧಿಹಿ ಮಹಾಪ್ರಾಣ ಧಿಕಾರ, ಧಿಯೋ ಯೋನ ಪ್ರಚೋದಯಾತಿದ್ದಲ್ಲಿ ಧಿ. ಧಿ ಅನ್ನೋ ಶಬ್ದಕ್ಕ
ಆಶ್ರಯ ಅಂತ ಬರೀಬೇಕು. ಮದದಿಹಿ ಅಂದ್ರ ಸುಖಕ್ಕೆ ಆಶ್ರಯ. ಸರಿ ಆಯ್ತಾ? ಏನ್ ಬರ್ಕೊಂಡ್ರಿ? ಮದದಿಹಿ. ಮದದಿಹಿ ಅಂದ್ರೆ ಏನಾಯ್ತು ಈಗ? ಸುಖಕ್ಕೆ ಆಶ್ರಯ. ಬರ್ಕೋಬೇಕು ಮತ್ತೆ. ಸುಖ ಪ್ಲಸ್ ಆಶ್ರಯ ಅಂತ ಬರ್ಕೊಂಡ್ರಿ. ಸುಖಕ್ಕೆ ಆಶ್ರಯ ಬರ್ಕೊಂಡಿಲ್ಲ. ಹೌದು. ಸುಖಾಶ್ರಯ. ಮುಂದೆ ಈಸಿಕ್ವಲ್ ಟು ಹಾಕೊಂಡು ಮಧು. ಪೂರ್ಣವಾದ ಸುಖ ಸ್ವರೂಪ ಬರ್ಕೋಬೇಕು ಈಗ ಮುಂದೆ. ಪೂರ್ಣವಾದ ಸುಖ ಸ್ವರೂಪ. ಸರಿ ಆಯ್ತಾ? ಏನಂತ ತಿಳ್ಕೊಂಡು ಹೇಳಿ. ಮಧು ಅನ್ನೋ ಶಬ್ದಕ್ಕೆ ಭಗವಂತನು ಪೂರ್ಣವಾದ ಸುಖ ಸ್ವರೂಪನಾಗಿದ್ದಾನೆ ಅಂತ ಹೇಳಿದಂಗಾಯ್ತಿ. ಹೆಂಗ್ ಬಂತು ಏನ್ ಬಂತು ಅಂತ ಬಿಡಿಸ್ತಾ ಹೋಗ್ತಾರೆ. ಯ ಆದಿತ್ಯಗತೋ ವಿಷ್ಣು ಸಯೇವ ಮಧುನಾಮಕಃ ಮದದಿರ್ಮದ್ವಿತಿ ಪ್ರೋಕ್ತೋ ಮದಸ್ಸು ಕವಿಹೋಚ್ಯತೆ. ಸಿಕ್ಕದ? ಮದದಿಹಿ ಮಧು ಇತಿ ಪ್ರೋಕ್ತಃ. ವಾಸ್ತವದಲ್ಲಿ ಅದು ಮದಧಿ ಅಂತಿದ್ದದ್ದನ್ನ ಮಧು ಅಂತ ಕರೀತಾರ. ಏನದು? ಮಧು ಅನ್ನೋದನ್ನ ಸ್ವಲ್ಪ ಬಿಡಿಸಿದ್ರೆ ಅದೇನಾಗ್ತದ? ಮದಧಿ ಅಂತ ಆಗ್ತದ. ಯಾಕ? ಮದಹ ಸುಖ ಮಿಹೋಚ್ಯತೆ. ಮದ ಅನ್ನೋ ಶಬ್ದಕ್ಕೆ ಸುಖ ಅಂತ ಕರೀತಾರ. ಕರೆಕ್ಟ್ ಆತ? ಸುಖ ಅಂತ ಕರೀತಾರ. ಹೆಂಗ್ ಬಿಡಿಸ್ತಾರ ಶ್ರೀಮದಾಚಾರ್ಯ ನೋಡ್ರಿ. ಅ ಇತ್ಯಾಧಿಕ್ಯ ಮುದ್ದಿಷ್ಟಂ ಮತ್ ಜ್ಞಾನ ತತಿರುಚ್ಯತೆ. ಹೆಂಗ್ ಬರ್ಕೋಬೇಕು? ಮ ಇಸ್ ಈಕ್ವಲ್ ಟು ಜ್ಞಾನ ಬರ್ಕೋಬೇಕು. ಮತ್ತೀಗ ಶುರು. ಈಗ ಮ ಇಸ್ ಈಕ್ವಲ್ ಟು ಜ್ಞಾನ. ತ ಇಸ್ ಈಕ್ವಲ್ ಟು ವಿಷಯ. ತ ಇಸ್ ಈಕ್ವಲ್ ಟು ವಿಷಯ. ಮತ ಇಸ್ ಈಕ್ವಲ್ ಟು ಜ್ಞಾನ ವಿಷಯ. ಇದನ್ನ ಹಿಂಗ ಬಿಡಿಸಿದ ಏಕೈಕ ಆಚಾರ್ಯ ಅಂದ್ರೆ ಶ್ರೀಮದ್ ಆಚಾರ್ಯ ಒಬ್ಬರೇ, ಮತ್ತೆ ಯಾರಿಲ್ಲೇ ಇಲ್ಲ. ಎಂದೂ ನೀವು ಮಧು ಶಬ್ದಾರ್ಥವನ್ನು ಹಿಂಗ್ ಕೇಳಿಲ್ಲ, ಹೌದಿಲ್ಲ? ಎಂದರೆ ಕೇಳಿರಿ ಹಿಂಗ್ ಹೇಳ್ರಿ ಅಂತ. ಮಧು ಅನ್ನೋ ಶಬ್ದಕ್ಕೆ ಹಿಂಗ್ ಕೇಳಿರಿ ಇಲ್ಲ. ಅದಕ್ಕೆ ಮ ಅಂತಂದ್ರ ಜ್ಞಾನ. ತ ತ ಅಂದ್ರೆ ಇಲ್ಲದ ಮತ್ ಮತ್ ಅ ಮದ ಅಂತ ಆಗ್ತದ ಮುಂದೆ. ಮತ್ ಮ ತ ಅ ಮೂರಕ್ಷರ. ಮ ಅಂದ್ರೆ ಜ್ಞಾನ, ತ ಅಂದ್ರೆ ವಿಷಯ, ಅ ಅಂದ್ರೆ ಏನರ್ಥದಕ್ಕ? ಅಧಿಕ ಅಂತ ಅರ್ಥ. ಬರ್ದ ನೋಡ್ರಿ. ಅಧಿಕ. ಈ ಮುಂದೆ ನೋಡ್ರಿ. ತದ್ವತ್ತ ತತಿರುದ್ದಿಷ್ಟ ತೇನಾನುಭವ ಈರಿತಃ. ಅದು ತತಿ ಅಂದ್ರೆ ತದ್ವತ್ತ ಉಳ್ಳದ್ದು. ಉಳ್ಳದ್ದು ಅಂದ್ರೆ ವಿಷಯ. ತೇನ ಅದರಿಂದ ಏನಾಯ್ತು? ಅನುಭವ. ಜ್ಞಾನ ವಿಷಯ. ಜ್ಞಾನ ವಿಷಯ ಅಂದ್ರೆ ವಿಷಯದ ಅನುಭವ ಅಂತ ಅರ್ಥ. ಅದಕ್ಕೆ ನಾ ಹೆಂಗ್ ಬರ್ಸಿ ನಿಮಗ? ಮ ಅಂದ್ರೆ ಜ್ಞಾನ, ತಿ ಅಂದ್ರೆ ವಿಷಯ, ಅ ಅಂದ್ರೆ ಅಧಿಕ. ಆಯ್ತಾ? ಇದಕ್ಕೆ ಬರ್ಕೊಡ್ರಿ ಈಗ. ಎಲ್ಲಕ್ಕಿಂತ ಹೆಚ್ಚೆಂಬುದಾಗಿ ಯಾವುದು ನಮಗೆ ಜ್ಞಾನವಾಗುತ್ತದೆಯೋ, ಇದು ಮದ ಶಬ್ದದ ಅರ್ಥ. ಈಗ ಎಲ್ಲಕ್ಕಿಂತ ಯಾವುದು ಹೆಚ್ಚು ಎಂಬುದಾಗಿ ಜ್ಞಾನಕ್ಕೆ ವಿಷಯವಾಗಿದೆಯೋ ಅದು. ಸರಿ ಆಯ್ತಾ? ಬರ್ಕೊಂಡ್ರ? ಏನ್ ಬರ್ಕೊಂಡ್ರಿ? ಎಲ್ಲಕ್ಕಿಂತ ಹೆಚ್ಚು ಎಂಬುದು ಜ್ಞಾನಕ್ಕೆ ವಿಷಯವಾಗಿದೆಯೋ, ಯಾವುದು ವಿಷಯವಾಗಿದೆಯೋ ಅದು ಅಂದ್ರೆ ಸುಖ. ಅದು ಅಂದ್ರೆ ಸುಖ. ಸುಖ ಎಲ್ಲಕ್ಕಿಂತ ಹೆಚ್ಚು ಅಂತನ್ನೋದು ನನ್ನ ಜ್ಞಾನಕ್ಕೆ ವಿಷಯವಾದದ್ದು. ಶ್ರೀನಿವಾಸ್, ಅರ್ಥ ಆಯ್ತಾ ಹೆಂಗ್ ಬರ್ಲಿಕ್ಕತ್ತದ ಅನ್ನೋದನ್ನ? ಮ ಅಂದ್ರೆ ಜ್ಞಾನ, ತಿ ಅಂದ್ರೆ ತ ಅಂದ್ರೆ ವಿಷಯ, ಅ ಅಂದ್ರೆ ಹೆಚ್ಚು. ನನ್ನ ಜ್ಞಾನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಅಂತ ಯಾವುದು ವಿಷಯವಾಗಿದೆ ಅಂದ್ರೆ ಸುಖ ಅನ್ನೋದು ಎಲ್ಲಕ್ಕಿಂತ ಹೆಚ್ಚು ಅಂತ ಜ್ಞಾನಕ್ಕೆ ವಿಷಯವಾಗಿದೆ. ನನ್ನ ಅನುಭವ ಏನದ ಅಂದ್ರೆ ಸುಖ ಹೆಚ್ಚು, ಉಳಿದದ್ದೇನು ಹೆಚ್ಚಲ್ಲ ನಮಗ. ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ಅಲ್ರಿ ಮತ್ತ ಹೆಂಡತಿ, ಮಕ್ಕಳು, ಮನೆ, ಊಟ ಎಲ್ಲ ಅದ ಅಲ್ಲ ಅಂದ್ರೆ ಅವೆಲ್ಲವೂ ಸುಖಕ್ಕೆ ಸಾಧನಗಳೇ ಹೊರತಾಗಿ ಅವು ಯಾವುದು ಸುಖ ಅಲ್ಲ. ಹಂಗಾದ್ರೆ ಅಲ್ಟಿಮೇಟ್ಲಿ ಇವುಗಳನ್ನೆಲ್ಲ ಯಾಕೆ ನಾವು ಮಾಡ್ಕೊಂಡೀವಿ, ಕಟ್ಕೊಂಡೀವಿ ಅಂದ್ರೆ ಸುಖ ಆಗಲಿ ಅಂತ ಮಾಡ್ಕೊಂಡಿದ್ದೇವೆ. ಮನೆ ಯಾಕೆ ಕಟ್ಕೊಂಡ್ವಿ? ಸುಖ ಆಗ್ಬೇಕು ಅಂತ. ಮಡದಿನ ಯಾಕೆ ಕಟ್ಕೊಂಡ್ವಿ? ಸುಖ ಆಗ್ಬೇಕು ಅಂತ. ಮಕ್ಕಳನ್ನ ಯಾಕೆ ಪಡ್ಕೊಂಡ್ವಿ? ಸುಖ ಆಗ್ಬೇಕು ಅಂತ. ಮನಿನ ಬ್ಯಾಂಕ್ ಒಳಗೆ ಯಾಕೆ ಇಟ್ವಿ? ಸುಖ ಆಗ್ಬೇಕು ಅಂತ. ಹಾಗಾದ್ರೆ ಮನೆ, ಮಡದಿ, ಮಕ್ಕಳು, ಮನಿ
ಇವೇನು ಇಂಗ್ಲಿಷ್ ಮನಿ ಅದು, ಇವೆಲ್ಲವೂ ಸುಖ ಆಗ್ಲಿ ಅಂತ. ಹಂಗಾದ್ರೆ ನನಗ ಏನ ಜ್ಞಾನದ ಅಂದ್ರ ಇವೆಲ್ಲವೂ ಸುಖ ಅಲ್ಲ, ಸುಖ ಸಾಧನ. ಇವುಗಳನ್ನೆಲ್ಲ ನಾನು ಮಾಡ್ಕೊಂಡದ್ ಯಾಕ ಅಂದ್ರ ಸುಖ ಆಗ್ಲಿ ಅಂತ ಮಾಡ್ಕೊಂಡೀನಿ. ಹಂಗಾರ ಸುಖವು ಅತ್ಯಂತ ಶ್ರೇಷ್ಠವಾದದ್ದು ಎಂಬ ನನ್ನ ಅನುಭವ ಇದ್ದದರಿಂದಾಗಿ ಮದ ಇಸ್ ಈಕ್ವಲ್ ಟು ಸುಖ ಅಂತ ಅರ್ಥ ಬಂತು ಅಂತ ಬರೀತಾರೆ ಶ್ರೀಮದಾಚಾರ್ಯರು. ಏನೇ ಪ್ರಯತ್ನ ಮಾಡ್ರಿ ನೀವು, ಏನೇ ಪ್ರಯತ್ನ ಮಾಡ್ರಿ, ಅಲ್ಟಿಮೇಟ್ಲಿ ಎಲ್ಲಿ ಹೋಗ್ಬೇಕು ನಿಮಗ ಅಂದ್ರೆ ಸುಖಕ್ಕ ಹೋಗ್ಬೇಕು ನೀವು. ಹೌದಿಲ್ರಿ? ಪ್ರಭಾಕರ್ ಶಾಸ್ತ್ರ ಯಾಕೆ ಓದ್ಲಿಕ್ಕತ್ತೀರಿ ಅಂತ ಪ್ರಶ್ನೆ ನಮ್ದು. ಶಾಸ್ತ್ರ ಯಾಕೆ ಓದ್ಲಿಕ್ಕತ್ತೀರಪ್ಪ ಪ್ರಭಾಕರ್? ದೇಸಾಯರ ಎಲ್ಲಾ ರಿಟೈರ್ಡ್ ಆಗಿದ್ರಿ, ಸುರಕ್ಷಿತ ಹಾಫ್ ಪ್ಯಾಂಟ್ ಹಾಕೊಂಡು ಕೈಯಾಗ ಒಂದು ಟೆನಿಸ್ ಕೋಟ್ ಹಿಡ್ಕೊಂಡು ಸ್ಕೂಟರ್ ಮೇಲೆ ಹೋಗಿ ಟೆನಿಸ್ ಕೋಟ್ ನಾಗ ಆಟಾಡ್ಕೊಂಡ್ ಬರ್ಲಿಕ್ಕೆ ಬರ್ತಿತ್ತು ಇಲ್ಲಿ ನಿಮಗ? ಠೈ ಠೈ ಅಂತ ತಿಳ್ಕೊಂಡು ಹೇಳಿ ಅದನ್ನ ಮಾಡ್ಲಾರ್ದ ಬೆಳಿಗ್ಗೆ ಎದ್ದಿ ಆಚಾರ ಕಡೆಯಿಂದ ಬಯಸ್ಕೋತ ಪಾಠಕ್ಕೆ ಯಾಕೆ ಕೂತ್ರಪ್ಪ ಇಲ್ಲಿ ನೀವು ಅಂದ್ರೆ ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಓದುವುದರಿಂದ ನಮಗೆ ಸುಖವಾಗ್ತದ. ಸಾಯಂಕಾಲ ರಾಮಾಯಣ ಮಹಾಭಾರತ ಕೇಳೋ ಸುಖವಾಗ್ತದ. ಹಂಗಾದ್ರೆ ನನ್ನ ಜ್ಞಾನವು ಸಾಕ್ಷಿಯು, ಜ್ಞಾನ ಅನುಭವ ಸ್ವರೂಪ ಜ್ಞಾನ ಸಾಕ್ಷಿ, ನನ್ನ ಸಾಕ್ಷಿಯು ಇಡೀ ಜಗತ್ತಿನಲ್ಲಿ ಏನ್ ಕಂಡ್ಕೊಂಡದ ಅಂದ್ರೆ ಸುಖ ಈಸ್ ಇಂಪಾರ್ಟೆಂಟ್, ಉಳಿದಲ್ಲವೇ ಅಲ್ಲ. ಅಲ್ಟಿಮೇಟ್ಲಿ ಪರಮಾತ್ಮನನ್ನು ನಾವು ಈಗ ನೋಡ್ರಿ, ಯಾರಿದ್ದಾರೆ? ದೇವತೆಗಳೆಲ್ಲ ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಯಾಕ ಅಂತಂದ್ರೆ ಸುಖಕ್ಕಾಗಿ ಎಲ್ಲ. ದೇವರು ಉಪಾಸನೆ ಮಾಡೋದೇ ಒಂದು ಸುಖ ಅವ್ರಿಗೆ. ವಾಯುದೇವರು ನಿರಂತರ ದೇವ್ರ ಧ್ಯಾನ ಮಾಡ್ತಾರೆ. ಯಾಕೆ ಮಾಡ್ತಾರ ಅಂತ ಕೇಳಿದ್ರೆ ಸುಖ ಆಗ್ಬೇಕು ಅಂತಲ್ಲ, ಅದೇ ಒಂದು ಸುಖ, ಅದೇ ಒಂದು ಆನಂದ. ಕೆಲವರಿಗೆ ದೇವ್ರ ಪೂಜೆ ಒಂದ್ ತಾಸು ಮಾಡ್ಕೋತ ಕೂತಿರ್ತಾರೆ. ಯಾಕೆ? ಅದೊಂದು ಆನಂದ ಅವರಿಗೆ. ದೇವ್ರ ಪೂಜೆ ಆದ್ಮೇಲೆ ಊಟಕ್ಕೆ ಹಾಕ್ತಾರ ಅಂತ ಆನಂದ ಅಲ್ಲ, ದೇವ್ರ ಪೂಜೆಯೇ ಒಂದು ಆನಂದ. ಅಂದ ಮೇಲೆ ದೇವತೆಗಳಿರಬಹುದು, ವಾಯುದೇವರಿರಬಹುದು, ಮಹಾಲಕ್ಷ್ಮಿ ಇರಬಹುದು, ಪ್ರತಿಯೊಬ್ಬರ ಸಾಕ್ಷಿಯಲ್ಲೂ ಏನು ಸಿದ್ಧ ಆಗಿದೆ ಅಂದ್ರೆ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಯಾವುದು ಅಂದ್ರೆ ಸುಖ. ಹಾಗಾದ್ರೆ ಮ ಅಂದ್ರೆ ಜ್ಞಾನ, ತಿ ಅಂದ್ರೆ ವಿಷಯ, ಅಂದ್ರೆ ಅಧಿಕ, ಅತ್ಯಧಿಕವಾದದ್ದು ಎಂಬುದಾಗಿ ನಮ್ಮೆಲ್ಲರ ಸಾಕ್ಷಿಗೂ ಸಿದ್ಧವಾದದ್ದು ಯಾವುದು ಅಂದ್ರೆ ಸುಖ. ಅದಕ್ಕಾಗಿ ಅಂತಹ ಸುಖವನ್ನ ಮದ ಅಂತ ಕರೀತಾರೆ. ಆ ಮದವನ್ನು ಉಳ್ಳವನು ಯಾರೋ ಅವನೇ ಮದದಿ, ಅವನೇ ಮಧು, ಜೇನು ತುಪ್ಪ ಪರಮಾತ್ಮ. ಇಷ್ಟು ವಿವರಣೆ ಯಾವ ಆಚಾರ ಕೊಟ್ಟಾರ? ಯಾವ ಆಚಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಶ್ರೀಮದಾಚಾರ್ಯ ಒಬ್ಬರೇ ಕೊಡ್ಬೇಕು. ಅಧಿಕೋನುಭವ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಂ ಹಿ ಸುಖ ಸಾಧನಂ ತತ್ಪೂರ್ಣೋ ಮಧುನಾಮಾಸ್ಯ ತೃತೀಯೋ ಅತಿಶಯಾರ್ಥಕಃ ಅಂತ ಇಲ್ಲಿ ಬಂದು ನಿಂತ್ಕೊಂಡಿತು. ಅದಕ್ಕೆ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಶ್ರೀನಿವಾಸ್, ದ್ವಾದಶ ಸ್ತೋತ್ರ ಒಂದು ಪ್ರಶ್ನೆ ಮಾಡ್ತಾರೆ. ಏನು? ನೀವು ಸ್ವತಂತ್ರರು ಹೌದೋ ಅಲ್ಲೋ ಅನ್ನೋದನ್ನ ಮಂದಿನ ಕೇಳಿಕ್ಕೆ ಹೋಗ್ಬೇಡ್ರಿ. ಏನು ಪ್ರಭಾಕರ್ ಬಾಜು ಕೂತವ್ರನ್ನ ನಾ ಸ್ವತಂತ್ರ ಇದ್ದೀನಿಲ್ಲೋ ಅಂತ ಕೇಳಿಕ್ ಹೋಗ್ಬೇಡ್ರಿ. ಗುಡಿ ಆಚಾರ ಕೇಳಿಕ್ ಹೋಗ್ಬೇಡ್ರಿ, ನೀವ ಸಿದ್ಧಿದ್ದೀರಿ ಅಂತಾರೆ ಶ್ರೀಮದಾಚಾರ್ಯ. ಯಾಕ ಯದಿ ನಾಮ ಪರೋ ನ ಭವೇತ್ ಸಹರಿಹಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ನಿತ್ಯ ಸುಖಂ ಕಥಂ ನ ಭವೇತ್, ನೀ ನಿತ್ಯದಲ್ಲಿ ಯಾಕೆ ಸುಖಿಯಾಗಲಿಲ್ಲ? ಶ್ರೀಮದಾಚಾರ್ಯ ಪ್ರಶ್ನೆ, ನಿತ್ಯದಲ್ಲಿ ನೀ ಯಾಕೆ ಸುಖಿ ಆಗ್ಲಿಲ್ಲ? ಅಲ್ರಿ ಆಚಾರ, ಸುಖಕ್ಕೆ ಯಾಕೆ ತಂದು ನಿಲ್ಲಿಸಿದ್ರಿ? ನಿತ್ಯದಲ್ಲಿ ನೀ ಶ್ರೀಮಂತ ಯಾಕಾಗಿಲ್ಲ? ನಿತ್ಯದಲ್ಲಿ ನೀನು ಮತ್ತೆ ವಿದ್ಯಾವಂತರ ಯಾಕಾಗಿಲ್ಲ? ನಿತ್ಯದಲ್ಲಿ ನೀ ಬುದ್ಧಿವಂತರ ಯಾಕಾಗಿಲ್ಲ ಅಂತ ಯಾಕೆ ಕೇಳಲಿಲ್ಲ ಅಂದ್ರೆ ನಮಗೇನ್ ಅನುಭವದ? ಸುಖ ಅಲ್ಟಿಮೇಟ್ ಅಂತ ಅನುಭವದ. ಈಗ ಓದಿ ನೆನಪಿಟ್ಟುಕೊಳ್ರಿ. ಅಂದ್ರೆ ಶ್ರೀಮದಾಚಾರ್ಯರ ದ್ವಾದಶ ಸ್ತೋತ್ರಕ್ಕೆ ಒಂದು ವ್ಯಾಖ್ಯಾನ ಮಾಡುವುದಕ್ಕೆ ಛಾಂದೋಗ್ಯೋಪನಿಷತ್ತಿನ ಒಂದು ವಾಕ್ಯವನ್ನು ಸೇರಿಸಿಕೊಂಡ್ರೆ ಫಸ್ಟ್ ಕ್ಲಾಸ್ ಅರ್ಥ ಆಯ್ತು. ಪ್ರಭಾಕರ್, ಕಥಮೇವತ್ತು ನಿತ್ಯ ಸುಖಂ ನ ಭವೇತ್, ನಿತ್ಯದಲ್ಲಿ ನೀ ಯಾಕೆ ಸುಖಿ ಆಗ್ಲಿಲ್ಲ ಅಂದ್ರೆ ಸುಖ ಅನ್ನೋದು ನನ್ನ ಅನುಭವದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಅಂತ ಸಿದ್ಧ ಆಗ್ಯದ. ಅದಕ್ಕೆ ಶ್ರೀಮದಾಚಾರ್ಯ ಕೇಳ್ತಾರೆ, ಉಳಿದದ್ ಬೇಡ, ಶ್ರೀಮಂತ ಯಾಕೆ ಆಗ್ಲಿಲ್ಲ ಅಂತ ಕೇಳಿಲ್ಲ. ಯಾಕೆ? ಶ್ರೀಮಂತಿಗೆ ಇರೋದು ಸುಖಕ್ಕಾಗಿ. ಬುದ್ಧಿವಂತ ಯಾಕೆ ಆಗ್ಲಿಲ್ಲ ಅಂದ್ರೆ ಬುದ್ಧಿವಂತಿಗೆ ಇರೋದು ಸುಖಕ್ಕಾಗಿ. ಹಂಗಾರೆ ಸುಖ ಯಾಕೆ? ನೀನು ನಿನ್ನ ಅನುಭವಕ್ಕೆ ವಿಷಯವಾದದ್ರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸುಖ. ಅಂಥ ಸುಖವನ್ನ ನೀ ನಿತ್ಯ ಯಾಕೆ ಉಳ್ಳವನಾಗ್ಲಿಲ್ಲ? ಯಾಕಾಗಿಲ್ಲ ಅಂದ್ರೆ ನೀ ಅಸ್ವತಂತ್ರ ಇದ್ದಿ. ಚಾಪ್ಟರ್ ಕ್ಲೋಸ್. ನಮ್ಮ ಸ್ವಾತಂತ್ರ್ಯವನ್ನ ಬೇರೆಯವರ ಅನುಭವದಿಂದ ಅಳಿಬೇಡ, ನಿನ್ನ ಅನುಭವದಿಂದಲೇ ನೀ ಅಳ್ಕೋ. ನಿನ್ನ ಅನುಭವ ಏನದ ಅಂದ್ರೆ ನಾನು ನಿತ್ಯ ಸುಖಿ ಅಲ್ಲ. ಯಾಕ? ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಸುಖ. ಅಂತಹ ಸುಖ ನಾ ನಿತ್ಯ ಉಳ್ಳವನಾಗಿಲ್ಲ. ಇದೇನ್ ತಿಳಿದು ಬರ್ತದ? ನಾನು ಅಸ್ವತಂತ್ರ ಎಂದು ತಿಳಿದು ಬರ್ತದ. ಆಯ್ತಲ್ಲ? ನಮ್ಮ ಸ್ವಾತಂತ್ರ್ಯವನ್ನ ಮಧು ಶಬ್ದದ ಅರ್ಥದಲ್ಲೇ ತಿಳಿಸಿಕೊಟ್ಟ ಮಧ್ವಾಚಾರ್ಯರಿಗೆ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.